ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಗವರ್ಮೆಂಟ್ ಮೈಂಡ್ಸೆಟ್ ಅಂಡ್ ಮ್ಯಾನಿಫೆಸ್ಟೇಷನ್. ಈ ಒಂದು ವಿಡಿಯೋದಲ್ಲಿ ನಾವು ಒಂದು ಇಂಪಾರ್ಟೆಂಟ್ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಮ್ಯಾನಿಫೆಸ್ಟೇಷನ್ ರಿಲೇಟೆಡ್. ಓಕೆ, ಇದಕ್ಕೆ ನಾವು RAS ಅಂತ ಹೇಳ್ತೀವಿ. ತುಂಬ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಆದ್ರೂ ಕೆಲವು ಜನಕ್ಕೆ ಮ್ಯಾನಿಫೆಸ್ಟೇಷನ್ಗೂ ಇದಕ್ಕೂ ಏನು ಸಂಬಂಧ ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ. ಜಸ್ಟ್ RAS ಅಂತ ಕೇಳಿರ್ತಾರೆ. ಆದರೆ ಇದು ಹೇಗೆ ನಮ್ಮ ಒಂದು ಡಿಸೈರ್ಸ್ ಏನಿದೆ, ಓಕೆ, ನಮ್ಮ ಒಂದು ಗೋಲ್ಸ್ನ ಅಚೀವ್ ಮಾಡಲಿಕ್ಕೆ ಹೇಗೆ ಸಹಾಯ ಮಾಡುತ್ತೆ, ಮತ್ತೆ ಇದ್ರದ್ದು ಇಂದಿನ ಸೈನ್ಸ್ ಏನು. ಓಕೆ, ಇದನ್ನ ಸೈನ್ಸ್ ರಿಲೇಟೆಡ್ ಇದೆ. ಓಕೆ, ಇದನ್ನ ನೀವು ತಿಳ್ಕೊಂಡಿದ್ದೆ ಆದರೆ ನಿಮಗೆ ಈಸಿ ಆಗಿಬಿಡುತ್ತೆ ಇನ್ನು. ಓಕೆ, ನೀವು ಡೌಟ್ ಪಡೋದನ್ನ ಸ್ಟಾಪ್ ಮಾಡ್ತೀರಾ ಡೆಫಿನೆಟ್ಲಿ. ಓಕೆ, ಇದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಲೆಟ್ಸ್ ಡೈವ್ ಇಂಟು ದ ವಿಡಿಯೋ. ಜಸ್ಟ್ ನೀವೇ ಅಬ್ಸರ್ವ್ ಮಾಡಿ. ಓಕೆ, ನಮ್ಮ ಒಂದು ಬ್ರೈನು ಈ ಸುತ್ತಮುತ್ತ ಏನೇನು ಸಂಗತಿಗಳಿಗೆ ಜರುಗ್ತಾ ಇದೆ, ಓಕೆ, ಏನೇನು ಸಂಗತಿಗಳಿಗೆ ನಡೀತಾ ಇದೆ, ಅದಷ್ಟು ಕಲೆಕ್ಟಿವ್ ಡಾಟಾನ, ಅಂದ್ರೆ ಅಷ್ಟು ಕಲೆಕ್ಟಿವ್ ಇನ್ಫಾರ್ಮೇಶನ್ನ ಪ್ರೋಸೆಸ್ನ ಮಾಡುತ್ತೆ. ಅಂದ್ರೆ ನಮ್ಮ ಬ್ರೈನು ಎಲ್ಲ ಇನ್ಫಾರ್ಮೇಶನ್ ಪ್ರೋಸೆಸ್ನ ಮಾಡುತ್ತೆ. ಆದ್ರೆ ಇಲ್ಲಿ ಏನ್ ರಾಸ್ ಅಂತ ಏನ್ ಹೇಳ್ತೀವಿ, ರೆಟಿಕ್ಯುಲರ್ ಆಕ್ಟಿವೇಟಿಂಗ್ ಸಿಸ್ಟಮ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಅದರಲ್ಲಿ ನಿಮ್ಗೆ ಯಾವ್ದು ಇಂಪಾರ್ಟೆಂಟ್ ಇದೆ, ಓಕೆ, ನೀವು ಯಾವ್ದಕ್ಕೆ ಇಂಪಾರ್ಟೆನ್ಸ್ ನ ಕೊಡ್ತಿದ್ದೀರಾ ಅದನ್ನಷ್ಟೇ ಅದು ಪಿಕ್ ಮಾಡುತ್ತೆ. ಅಲ್ಲಿ ಇಂಪಾರ್ಟೆಂಟ್ ಯಾವ್ದಿದೆ ಅದನ್ನಷ್ಟು ತಗೊಂಡು ಅನ್ಇಂಪಾರ್ಟೆಂಟ್ ವಿಷಯಗಳು ಏನೇನಿದೆ ಅದನ್ನೆಲ್ಲದನ್ನು ಬಿಡುತ್ತೆ. ಓಕೆ, ಇದಕ್ಕೋಸ್ಕರನೇ ಹೇಳೋದು ಮ್ಯಾನಿಫೆಸ್ಟೇಷನ್ ಅಲ್ಲಿ ನಿಮ್ಗೆ ಏನು ಬೇಕು ಅದನ್ನಷ್ಟೇ ಫೋಕಸ್ ಮಾಡಿ. ಓಕೆ, ಉಳಿದಿರೋದನ್ನೆಲ್ಲ ಬಿಡಿ ಅಂತ. ಓಕೆ, ನೀವು ಯಾವ್ದನ್ನಷ್ಟೇ ಅಂದ್ರೆ ಫೋಕಸ್ ಮಾಡ್ತಿರ್ತೀರಾ. ಓಕೆ, ನೀವು ಯಾವ್ದನ್ನಷ್ಟೇ ತಗೊಂತಾ ಇರ್ತೀರಾ, ಅಂದ್ರೆ ಒತ್ತಿ ಒತ್ತಿ ತಗೊಂತಾ ಇರ್ತೀರಾ, ರಿಪೀಟೆಡ್ ಥಾಟ್ಸ್ ಇಂದ ತಗೋತಾ ಇರ್ತೀರಲ್ವಾ. ಸೊ ಅದನ್ನ ಅದು ಶೋ ಅಪ್ ಮಾಡೋಕೆ ಶುರು ಮಾಡುತ್ತೆ. ಅದು ಹೇಗೆ ಅಂತ ಇವಾಗ ನೋಡೋಣ. ನಿಮ್ಗೆ ತಿಳಿದಿರೋ ಹಾಗೆ ಕೆಲವು ಜನ ಹೇಳ್ಕೊಂತಾ ಇರ್ತಾರೆ, ಅಂದ್ರೆ ಒಳಗಡೆ ಅನ್ಕೊಂತಾ ಇರ್ತಾರೆ. ಸಪೋಸ್ ಯಾರಾದ್ರೂ ವೇಟ್ ಲಾಸ್ ಮಾಡ್ಕೋಬೇಕಂದ್ರೆ ನಾನು ವೇಟ್ ಲಾಸ್ ಮಾಡೋಕ್ಕಾಗಲ್ಲ ಅಂತ. ಓಕೆ, ಅವ್ರು ಯಾವತ್ತೂ ವೇಟ್ ಲಾಸ್ನ ಮಾಡ್ಕೊಳ್ಳೋದಕ್ಕಾಗಲ್ಲ. ಓಕೆ, ಮತ್ತೆ ಕೆಲವು ಜನ ಅವರ ಒಂದು ಅಸಂಪ್ಷನ್ಸ್ ಇರುತ್ತೆ. ಓಕೆ, ನಾನು ಕಾನ್ಫಿಡೆಂಟ್ ಆಗಿರಲ್ಲ, ನನಗೆ ಅಷ್ಟು ಕಾನ್ಫಿಡೆನ್ಸ್ ಬರಲ್ಲ ನಾನು ಯಾವುದಾದ್ರೂ ಸಿಚುವೇಶನ್ ಫೇಸ್ ಮಾಡೋಕ್ಕೆ ಅಂದಾಗ ಅದೇನಾಗಿರುತ್ತೆ ಅಂತ ಹೇಳಿದ್ರೆ, ಅಗೇನ್ ಅವ್ರು ಯಾವತ್ತೂ ಕಾನ್ಫಿಡೆಂಟ್ನ ತಗೊಳ್ಳೋದಕ್ಕಾಗಲ್ಲ. ಪರ್ಸನಲಿ ಕೆನಾಟ್ ಬಿ ಕಾನ್ಫಿಡೆಂಟ್. ಓಕೆ, ಆದರೆ ಇಲ್ಲಿ ಯಾಕೆ ಈ ಥರ ಆಗುತ್ತೆ ಅಂತ ಹೇಳಿದ್ರೆ, ಜಸ್ಟ್ ಅವರ ಒಂದು ಅಸಂಪ್ಷನ್ಸ್ ಆ ಥರ ಇರಬೇಕಾದ್ರೆ ಅಗೇನ್ ಇಲ್ಲಿ RAS ಏನು ಮಾಡುತ್ತೆ, ಅದನ್ನ ಅವ್ರು ಏನು ಅನ್ಕೊಂಡಿದ್ರು ಅದನ್ನ ಪ್ರೂವ್ ಮಾಡಕ್ ಹೋಗುತ್ತೆ. ಅಂದ್ರೆ ಅದನ್ನ ನಿಜನೇ ಮಾಡುತ್ತೆ. ಓಕೆ, ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡಿ, ನೀವು ಯಾವುದೇ ಒಂದು ಥಾಟ್ನ ಪಿಕ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಇಂಪಾರ್ಟೆಂಟ್ ಇರುತ್ತೆ ಅಂತ ತಿಳಿದಲ್ವಾ. ಹಾಗೆ ನೀವು ಇದನ್ನ ಒಂದು ಬೇಸ್ ಸ್ಕೋರ್ನ ಚೇಂಜ್ ಮಾಡಬೇಕು. ಓಕೆ, ಇಲ್ಲಿ ಏನಂತ ಹೇಳಿದ್ರೆ, ನೀವು ಯಾವ್ದನ್ನ ಫೋಕಸ್ಡ್ ಆಗಿ ತಗೊಂತೀರಾ, ಓಕೆ, ಯಾವ್ದನ್ನ ರಿಪೀಟೆಡ್ ಆಗಿ ತಗೊಂತೀರಾ, ಓಕೆ, ಅವಾಗ ಏನ್ ಮಾಡುತ್ತೆ, ಅದು ಪ್ರೂವ್ ಕೊಡ್ಲೇಬೇಕು, ಅದು ಪ್ರೂವ್ ಮಾಡ್ಲೇಬೇಕು. ಆ ತರ ಇರುತ್ತೆ ನಮ್ಮ ಒಂದು ಸಿಸ್ಟಮ್, ನಮ್ಮ ಒಂದು ಬ್ರೈನ್ ಸಿಸ್ಟಮ್ ಅಲ್ಲಿ, ನಮ್ಮ ಒಂದು ಮೈಂಡ್ ಸೆಟ್ ಅಲ್ಲಿ. ಓಕೆ, ಇದು ನಿಮ್ಗೆ ಏನು ಜಸ್ಟ್ ಹೇಳಿದ್ರೆ ಅರ್ಥ ಆಗಲ್ಲ. ಜಸ್ಟ್ ನೀವೊಂದು ಎಕ್ಸ್ಪೀರಿಯನ್ಸ್ ನ ಮಾಡಬೇಕು. ಓಕೆ, ನೀವು ಜಸ್ಟ್ ಒಂದು ಎಕ್ಸ್ಪೀರಿಯನ್ಸ್ ನ ಮಾಡಿ, ಅವಾಗ ನಿಮ್ಗೆ ತಿಳಿಯುತ್ತೆ. ಓಕೆ, ಇದ್ರ ರಿಲೇಟೆಡ್ ಆಗಿ RAS ಏನು ಇದೆ, ಇದ್ರ ರಿಲೇಟೆಡ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋಗಿ, ನಿಮ್ಗೆ ಅನುಭವ ಬರುತ್ತೆ. ಓಕೆ, ಜಸ್ಟ್ ನೀವು ನಾನು ಏನೋ ಕಾನ್ಫಿಡೆಂಟ್ ಇದ್ದೀನಿ ಅಂತ ಅನ್ಕೊಂತಾ ಇರ್ಬೇಕಾದ್ರೆ, ನೀವು ಫೀಲ್ ಮಾಡ್ತಾ ಇರ್ಬೇಕಾದ್ರೆ ಅದೊಂದು ಇನ್ಫಾರ್ಮೇಶನ್ ಅದನ್ನು ನಿಜ ಮಾಡುತ್ತೆ ಅದು. ಓಕೆ, ಅಂದ್ರೆ ಇದೊಂದು 3Dಲಿ ಶೋ ಅಪ್ ಮಾಡುತ್ತೆ. ಓಕೆ, ಹಾಗೇನೆ ಇಲ್ಲಿ ಯಾಕೆ ಇದಿಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಜಸ್ಟ್ ಏನೋ ಮ್ಯಾನಿಫೆಸ್ಟ್ನ ಮಾಡಬೇಕು, ನಿಮ್ಮ ಲೈಫ್ನ ಲೀಡ್ ಮಾಡಬೇಕು, ಹ್ಯಾಪಿಯಾಗಿರಬೇಕು, ಈ ಥರದ್ದೆಲ್ಲ ಇರೋದು ಡಿಪೆಂಡ್ಸ್ ಆಗೋದು ನಿಮ್ಮ ಒಂದು ಅವೇರ್ನೆಸ್ ಇಂದ. ಓಕೆ, ನಿಮ್ಮೊಂದು ರಿಪೀಟೆಡ್ ಥಾಟ್ಸ್ ಏನಿದೆ ಅದರಿಂದ. ಓಕೆ, ಅಲ್ಲಿ ನಿಮಗೆ ಯಾವ್ದು ಇಂಪಾರ್ಟೆಂಟ್ ಇದೆ ಅದಕ್ಕಷ್ಟೇ ಫೋಕಸ್ ಮಾಡಿ ಅಂತ ಹೇಳೋದು ಇದೇ ವಿಷಯಕ್ಕೆ. ಓಕೆ, ನೀವು ಎಷ್ಟು ನಿಮ್ಮ ಒಂದು ಡಿಸೈರ್ ಥಿಂಗ್ ಮೇಲೆ ಫೋಕಸ್ ಮಾಡ್ತೀರಾ, ನಿಮ್ಮ ಒಂದು ಡ್ರೀಮ್ಸ್ ಮೇಲೆ ಫೋಕಸ್ ಮಾಡ್ತೀರಾ, ಅದನ್ನ RAS ನಿಜ ಮಾಡುತ್ತೆ. ಓಕೆ, ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ನಿಮಗೆ ಶೋ ಅಪ್ ಮಾಡುತ್ತೆ. ಓಕೆ, ಉಳಿದಿರೋ ಬೇರೆ ವಿಷಯಗಳನ್ನ ನೀವು ಜಸ್ಟ್ ಅಬ್ಸರ್ವ್ ಮಾಡಿ. ಓಕೆ, ನಿಮ್ಗೆ ಯಾವ್ದನ್ನ ಒಂದು ಪರ್ಚೇಸ್ ಮಾಡಬೇಕು, ಸಪೋಸ್ ಒಂದೊಂದು ಕಾರ್ ಪರ್ಚೇಸ್ ಮಾಡಬೇಕು ಅಂತ ನಿಮ್ಮ ಒಂದು ಸ್ಟೋರಿ ಇದೆ. ಓಕೆ, ಪ್ರೆಸೆಂಟ್ ಆಗಿ ಈಗ ನೀವು ಅದನ್ನ ಥಾಟ್ನ ಅನ್ಕೊಂಡ್ರಿ. ಓಕೆ, ಜಸ್ಟ್ ನೆಕ್ಸ್ಟ್ ಮೂವ್ಮೆಂಟ್ ಅಲ್ಲಿ ಅಬ್ಸರ್ವ್ ಮಾಡಿ ನಿಮ್ಗೆ. ಓಕೆ, ಅದಕ್ಕೆ ರಿಲೇಟೆಡ್ ಆಗಿ ಅಡ್ವರ್ಟೈಸ್ನ ನೋಡೋದು, ಅಥವಾ ನೀವೆಲ್ಲಾದ್ರೂ ಹೋಗ್ತಾ ಇರ್ಬೇಕಾದ್ರೆ ಅದನ್ನ ಸೈನ್ ಬೋರ್ಡ್ನ ನೋಡೋದು. ಓಕೆ, ಇಲ್ಲ ಯಾವುದೋ ಒಂದು ಸಿಚುವೇಶನ್ ಆ ಪರ್ಟಿಕ್ಯುಲರ್ ಕಾರ್ ಬಗ್ಗೆ ನೀವು ಮಾತಾಡ್ತಾ ಇರೋದು, ಈ ತರ ನಡೆಯುತ್ತೆ. ಓಕೆ, ಈವನ್ ಬೈಕ್ಗೆ, ಥಿಂಗ್ಸ್ಗೆ, ಎಲ್ಲದಕ್ಕೂ ನೀವು ವಿಷಯಗಳು ನಡೀತಾ ಹೋಗ್ತಾ ಇರುತ್ತೆ, ವ್ಯಕ್ತಿಗಳಿಗೂ ಸಂಬಂಧಪಡುತ್ತೆ. ಓಕೆ, ನೀವು ಹೇಳ್ಕೊಂತಿದ್ರಲ್ಲ. ಓಕೆ, ಈ ಒಂದು ವಿಷಯ ಬರುತ್ತಲ್ವಾ, ಯಾವುದೋ ನೀವು ಜಸ್ಟ್ ಯಾರ ಬಗ್ಗೆನೋ ಜಸ್ಟ್ ಒಂದು ಥಾಟ್ನ ಕೊಟ್ಕೊಂತೀರಾ. ಓಕೆ, ಈ ವ್ಯಕ್ತಿ ಇನ್ನೂ ಕಾಲ್ ಮಾಡಿಲ್ವಲ್ಲ, ನನ್ನ ಫ್ರೆಂಡ್ ಇವರು ಕಾಲ್ ಮಾಡಿಲ್ವಲ್ಲ ಅಂತ ಅನ್ಕೊಂತೀವಿ. ಇಮಿಡಿಯೇಟ್ ನಿಮಗೆ ಕಾಲ್ ಬರುತ್ತೆ ಅಥವಾ ಮೆಸೇಜ್ ಬರುತ್ತೆ. ಓಕೆ, ಅಥವಾ ನೀವೆಲ್ಲ ಸ್ವಲ್ಪ ಆ ಮೂಮೆಂಟಿಂದ ಸ್ವಲ್ಪ ನೆಕ್ಸ್ಟ್ ಮೂಮೆಂಟ್ಗೆ ಜರುಗಿದಾಗ ನೆಕ್ಸ್ಟ್ ಏನಾಗುತ್ತೆ, ಆ ವ್ಯಕ್ತಿ ನಿಮಗೆ ಕಾಲ್ ಮಾಡ್ತಾರೆ ಅಥವಾ ನಿಮಗೆ ಡೈರೆಕ್ಟ್ ಆಗಿ ಸಿಗ್ಬೋದು. ಈ ಥರದೆಲ್ಲ ನಡೆಯುತ್ತೆ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನೀವು ಎಷ್ಟು ನಿಮ್ಮ ಒಂದು ಬಿಲೀಫ್ ಏನು ಕೋರ್ ಸಿಸ್ಟಮ್ ಎಷ್ಟಿರುತ್ತೆ, ನಿಮ್ಮ ಪಾಸಿಟಿವ್ ಏನು ಎಷ್ಟಿರುತ್ತೆ ನಿಮ್ಮ ಮೈಂಡ್ ಸೆಟ್ ಅಲ್ಲಿ, ಅದನ್ನ ಡೆಫಿನೆಟ್ಲಿ ಇದು ನಿಜ ಮಾಡುತ್ತೆ. ಇದ್ರ ಹಿಂದೆಗಡೆ ಸೈನ್ಸ್ ಇದೆ. ಓಕೆ,
ನೀವು ಕೇಳ್ಬೋದು. ಓಕೆ, ನಿಮಗೆ ಕೆಲವೊಂದು ರಿಸರ್ಚ್ ಪೇಪರ್ಸ್ಗಳನ್ನ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ, ಓ ಇದು ಈ ತರ ರನ್ ಆಗುತ್ತೆ ಅಂತ. ಅಥವಾ ಜಸ್ಟ್ ನೀವು ತಿಳ್ಕೊಳ್ಳಿ ಇದ್ರ ಬಗ್ಗೆ, ಆರ್ ಎಸ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ, ಮ್ಯಾನುಫ್ಯಾಕ್ಚರೇಷನ್ ರಿಲೇಟೆಡ್ ಎಷ್ಟು ಇಂಪಾರ್ಟೆಂಟ್ ಇದೆ ಆರ್ ಎಸ್ ಅನ್ನೋದ್ರ ಬಗ್ಗೆ ನಿಮ್ಗೆ ಅವೇರ್ ಆದಾಗ ಡೆಫಿನೆಟ್ ಈಸಿ ಆಗುತ್ತೆ ನಿಮ್ಮ ಮ್ಯಾನುಫ್ಯಾಕ್ಚರೇಷನ್. ಓಕೆ, ಇದು ಅಷ್ಟು ಇಂಪಾರ್ಟೆಂಟ್. ಈ ಆರ್ ಎಸ್ ಅನ್ನೋದು ಒಂದು ಏನು ನೆಟ್ವರ್ಕ್ ಆಫ್ ನ್ಯೂರಾನ್ ಅಂತ ಏನ್ ಹೇಳ್ತೀವಿ, ಒಂದು ತಲೆ ಹಿಂಭಾಗ ಏನು ಒಂದು ಸ್ಪೈನಲ್ ಕಾರ್ಡ್ ಮತ್ತೆ ಇದಕ್ಕೇನು ಆರ್ ಎಸ್ಗೆ ರಿಲೇಟೆಡ್ ಇರುತ್ತೋ, ಇದು ಹೆಂಗೆ ಅಂತ ಹೇಳಿದ್ರೆ ನಿಮ್ಮ ಒಂದು ಗಮನನ ಕೇಂದ್ರೀಕರಿಸುತ್ತೆ. ಓಕೆ, ನಿಮ್ಮ ಒಂದು ಅಲರ್ಟ್ನೆಸ್ ನ ಕೇಂದ್ರೀಕರಿಸುತ್ತೆ. ಆರ್ ಎಸ್ ನಿಮ್ಗೆ ಒಂದು ಜಾಗೃತಿ ಮಟ್ಟನ ನಿಯಂತ್ರಿಸುತ್ತೆ. ಎಕ್ಸಾಂಪಲ್ ಏನಂತ ಹೇಳಿದ್ರೆ, ನೀವು ಮಲ್ಗೋದು, ನೀವು ಎದ್ದೇಳೋದು ಎಲ್ಲ ಪ್ರತಿಯೊಂದು ಇದಕ್ಕೆ ಗೊತ್ತಿರುತ್ತೆ. ಓಕೆ, ಹೇಗೆ ನಾವು ಕಾನ್ಸಿಯಸ್ ಸಬ್ ಕಾನ್ಸಿಯಸ್ಗೆ, ಓಕೆ, ಇದ್ರ ಇಂಟರ್ಲಿಂಕ್ ಕನೆಕ್ಷನ್ಸ್ ಇದೆ ಇದಕ್ಕೆ. ನಿಮ್ಮ ಒಂದು ಡೈಲಿ ಎವ್ರಿಡೇ ಆಕ್ಟಿವಿಟಿಯಲ್ಲಿ ಎಷ್ಟೋ ವಿಷಯಗಳಿರುತ್ತೆ. ಓಕೆ, ಆದ್ರೆ ಅದರಲ್ಲಿ ನಿಮ್ಗೆ ಫಸ್ಟ್ ಪ್ರಿಯಾರಿಟಿ ಅಂತ ಏನ್ ಕೊಡ್ತಿರಲ್ವಾ, ಫಸ್ಟ್ ಇಂಪಾರ್ಟೆನ್ಸ್ ನ ಯಾವ್ದು ಕೊಡ್ಬೇಕು ಅಂತ ಹೇಳ್ತಿರಲ್ವಾ, ಅದನ್ನಷ್ಟೇ ನೀವು ಪಿಕ್ ಮಾಡ್ತಿರಲ್ವಾ. ಸೇಮ್ ಅದೇ ರೀತಿ ಬೇಡದ ವಿಷಯಗಳನ್ನ ಇದು ನಿರ್ಲಕ್ಷ್ಯ ಮಾಡುತ್ತೆ ಅಂತ ಹೇಳಿದ್ರೆ ಅದನ್ನ ತಡೆಯುತ್ತೆ. ನಿಮ್ಗೆ ಯಾವ್ದನ್ನ ಇಂಪಾರ್ಟೆಂಟ್ ಇದೆ ಅದನ್ನ ಪಿಕ್ ಮಾಡುತ್ತೆ. ಯಾವ್ದಕ್ಕೆ ಪ್ರಿಯಾರಿಟಿನ ಕೊಡ್ಬೇಕು ಅಂತ ಇದ್ದೀರಾ, ಲೈಫ್ ನ ವಿಷಯಗಳಿರ್ಬೋದು, ಡಿಸೈರ್ಸ್ ವಿಷಯಗಳಿರ್ಬೋದು, ಅಥವಾ ಗೋಲ್ ನ ವಿಷಯಗಳಿರ್ಬೋದು, ಅದಕ್ಕಷ್ಟೇ ರಾಸು ಒತ್ತನ್ನ ಕೊಡುತ್ತೆ. ಅಂದ್ರೆ ಇಲ್ಲಿ ಬೇಡದನ್ನೆಲ್ಲ ಅದು ದೂರ ಸರಿಸುತ್ತೆ. ಹಾಗಾಗಿ ನೀವು ರಿಪೀಟೆಡ್ ಆಗಿ ಟಾಸ್ಕ್ನ ಕೊಟ್ಕೊಳ್ಬೇಕು. ನಿಮ್ಗೆ ಏನು ಜರುಗಬೇಕು ನಿಮ್ಮ ಲೈಫಲ್ಲಿ ಮ್ಯಾನುಫ್ಯಾಕ್ಚರೇಷನ್ ರಿಲೇಟೆಡ್ ಆಗಿ, ನಿಮ್ಮ ಒಂದು ಡಿಸೈರ್ ಥಿಂಗ್ಸ್ನ ಯಾವ್ದನ್ನ ಪಡ್ಕೊಳ್ಬೇಕು ಅದಕ್ಕಷ್ಟೇ ನಿಮ್ಗೆ ಗಮನ ಇರಬೇಕು, ಪೂರ್ತಿ ಗಮನ ಇರಬೇಕು, ಪೂರ್ತಿ ಅವೇರ್ನೆಸ್ ಇರಬೇಕು. ನಿಮ್ಮ ಅಸಂಪ್ಷನ್ ಕೂಡ ಅದೇ ಇರಬೇಕು. ನಿಮ್ಗೆ ಬೇಡವಾದದನ್ನ ನೀವು ಸರಿಸ್ತಾ ಬರಬೇಕು. ಅಂದ್ರೆ ಯಾವುದೇ ನೆಗೆಟಿವ್ ಪಾಪಪ್ ಆದಾಗ್ಲೂ ಕೂಡ ಅದ್ರ ಬಗ್ಗೆ ಫೋಕಸ್ ಮಾಡಬಾರ್ದು. ಓಕೆ, ನೀವು ಯಾವಾಗ ಇದಕ್ಕೆ ಪೂರ್ತಿ ಸಂಪೂರ್ಣ ಗಮನವನ್ನ ಕೊಡ್ತೀರಾ, ರಾಸ್ ಏನ್ ಮಾಡುತ್ತೆ ಅದನ್ನ ನಿಮ್ಗೆ ಶೋ ಅಪ್ ಮಾಡುತ್ತೆ. ಯಾಕಂದ್ರೆ ಆಕ್ಚುಲ್ ಆಗಿ ಅದನ್ನ ನೀವ್ ಏನೇನು ಅಸೂಮ್ನ ಮಾಡ್ತೀರಾ ಅದನ್ನ ನಿಜ ಮಾಡೋದಕ್ಕೆ ರಾಸ್ ತುಂಬಾ ಒತ್ತನ್ನ ಕೊಡುತ್ತೆ. ಓಕೆ, ಇಲ್ಲಿ ಯಾವ್ದೋ ಡಿಸೈರ್ ಗೋಲ್ಸ್ ಇರ್ಬೋದು, ಯಾವುದೇ ಡ್ರೀಮ್ಸ್ ಇರ್ಬೋದು, ಡ್ರೀಮ್ ಗೋಲ್ಸ್ಗಳನ್ನ ನೀವೇನು ಅಚೀವ್ ಮಾಡ್ಕೊಬೇಕು ಅಂತಿದ್ರಲ್ಲ ಅದ್ರ ಸಂಬಂಧಪಟ್ಟವಾಗಿ ಇಲ್ಲಿ ರಾಸ್ ಏನ್ ಮಾಡುತ್ತೆ ಅಂತ ಹೇಳಿದ್ರೆ ತರಬೇತಿಗೊಳ್ಳುತ್ತೆ. ಎಕ್ಸಾಂಪಲ್ ಏನಂತ ಹೇಳಿದ್ರೆ ಅದು ಟ್ರೈನ್ ಅಪ್ ಆಗುತ್ತೆ. ಓಕೆ, ಜಸ್ಟ್ ಅದನ್ನ ಟ್ರೈನ್ ಅಪ್ ಆಗಿ ಆ ವಿಷಯಗಳಿಗೆ ಸಂಬಂಧಪಟ್ಟಂಗೆ ನಿಮ್ಗೆ ಮಾಹಿತಿನ ಒದಗಿಸುತ್ತೆ, ಒಂದು ಸೂಚನೆಗಳನ್ನ ಕೊಡುತ್ತೆ. ಓಕೆ, ಅದಕ್ಕೆ ರಿಲೇಟೆಡ್ ಆಗಿ ಅದು ಸಿಚುವೇಶನ್ ನ ಕ್ರಿಯೇಟ್ ಮಾಡುತ್ತೆ. ಓಕೆ, ನೀವು ಹೇಳ್ತಿರಲ್ಲ, ನಾವು 3D ನ ಯಾಕೆ ಈಗ ಪ್ರೆಸೆಂಟ್ ಮೂಮೆಂಟ್ ನ ಇಗ್ನೋರ್ ಮಾಡಿ ಮೈಂಡ್ ಸೆಟ್ ಮೇಲೆ ಯಾಕೆ ವರ್ಕ್ ಮಾಡ್ಬೇಕಂತ ಏನ್ ಹೇಳ್ತೀವಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಈ ಬಿಹೈಂಡ್ ರೀಸನ್ ನ ತಿಳ್ಕೊಳ್ಳಿ. ಓಕೆ, ಒಂದು ಬ್ರೈನ್ ಏನಿದೆ, ನಮ್ಮ ಒಂದು ಮೈಂಡ್ ಸೆಟ್ ಏನಿದೆ, ಓಕೆ, ಎಲ್ಲ ಪ್ರತಿಯೊಂದನ್ನು ಅಲ್ಲೇ ಜರುಗೋದು. ಓಕೆ, ನಮ್ಮ ಈ ಒಂದು ಸಿಸ್ಟಮ್ ಅಲ್ಲೇ ಜರುಗೋದು. ಇದನ್ನ ಗಾಡ್ ಮಾಡ್ಯೂಲ್ ಅಂತಾನು ಕೂಡ ಹೇಳ್ಬೋದು ಬೇಕಿದ್ರೆ. ಬೇಕಿರೋ ವಿಷಯಗಳಿಗಷ್ಟೇ ನೀವು ಹೆಚ್ಚು ಗಮನ ಹರಿಸಿದಾಗ, ಓಕೆ, ಇದು ತುಂಬಾ ಸೂಚನೆಗಳನ್ನ ಕೊಡುತ್ತೆ, ತುಂಬಾ ಮಾಹಿತಿಗಳನ್ನ ಕೊಡುತ್ತೆ. ಓಕೆ, ನೀವು ಅದನ್ನ ಅಚೀವ್ ಮಾಡೋದಕ್ಕೆ, ಓಕೆ, ಬಟ್ ಇದರಲ್ಲಿ ಒಂದು ವಿಷಯನ ತಿಳ್ಕೊಳ್ಳಿ, ನೀವು ಪರ್ಸಿಸ್ಟ್ ಆಗಿ ವರ್ಕ್ ಮಾಡ್ತಾ ಇರ್ಬೇಕು. ಓಕೆ, ಇಲ್ಲಿ ಏನೇ ವಿಷಯಗಳು ಜರುಗಲಿ, ಓಕೆ, ಆದ್ರೆ ನಿಮ್ಗೆ ಯಾವುದು ಬೇಕು, ಓಕೆ, ಅದ್ರ ವಿಷಯಗಳವಾಗಿ ನೀವು ರಿಪೀಟೆಡ್ ಆಗಿ ಮಾಡ್ತಾ ಬರ್ತಾ ಇರ್ಬೇಕಂದ್ರೆ, ನಿಮ್ಮ ಥಾಟ್ ಪ್ರೊಸೆಸ್ ಅಲ್ಲಿ ಮಾಡ್ತಾ ಬರ್ತಾ ಇರ್ಬೇಕಾದ್ರೆ, ನಿಮ್ಮ ಒಂದು ಅಜಂಕ್ಷನ್ ಆ ಲೆವೆಲ್ ಅಲ್ಲಿ ಇರ್ಬೇಕಾದ್ರೆ ಅದೇನ್ ಮಾಡುತ್ತೆ, ಅದು ನಿಮ್ಗೆ ಅದು ಪ್ರೂವ್ನ ಮಾಡ್ಲೇಬೇಕು, ಅದು ನಿಜನ ಮಾಡ್ಬೇಕು, ಅದು ನಿಮ್ಗೆ ತೋರಿಸ್ಲೇಬೇಕು. ಓಕೆ, ಈ ತರ ರಾಸು ಕಾರ್ಯನ ನಿರ್ವಹಿಸುತ್ತ ನಡೆಯೋದು ಹೇಗೆ ಹೇಳಿ, ನಮ್ಮ ಒಂದು ಬ್ರೈನ್, ನಮ್ಮ ಒಂದು ಮೈಂಡ್ ಸೆಟ್ ಇದು ಇಂಟರ್ಲಿಂಕ್ ಆಗಿ. ಓಕೆ, ಆರ್ ಎಸ್ ಮೈಂಡ್ ಕಾನ್ಸಿಯಸ್ ಸಬ್ ಕಾನ್ಸಿಯಸ್ ಈ ತರ. ಓಕೆ, ಸ್ಪೈನಲ್ ಕಾರ್ಡ್ ನೋಡಿ, ಇದಕ್ಕೇನೆ ಹೇಳೋದು. ಓಕೆ, ಸ್ಪೈನಲ್ ಕಾರ್ಡ್ ಮತ್ತೆ ಬ್ರೆತ್ ರಿಲೇಟೆಡ್ ಇದೆಲ್ಲ ಇಂಟರ್ಲಿಂಕ್ ಕನೆಕ್ಷನ್ಸ್ ಇವೆಲ್ಲ ಅದನ್ನು. ಓಕೆ, ನೋಡಿ, ಸ್ಪೈನಲ್ ಕಾರ್ಡ್ ಇಂದ ರಾಸ್ ಇದೆ, ರಾಸು ಕಾನ್ಸಿಯಸ್ ಸಬ್ ಕಾನ್ಸಿಯಸ್ ಇನ್ಫಾರ್ಮೇಶನ್ ಡೇಟಾ ಕಲೆಕ್ಟಿವ್. ಓಕೆ, ಈ ತರ ಇದೆಲ್ಲ ಸೈನ್ಸ್ ರಿಲೇಟೆಡ್ ವರ್ಡ್ ಆದ್ರೂ ಕೂಡ ಹೊರಗಿನ ಸಂಗತಿಗಳು ಏನು ಜರುಗುತ್ತೆ ಅಲ್ಲಿ ಜರುಗೋಕ್ಕೂ ಮೊದಲು, ಅಂದ್ರೆ 3D ಇಲ್ಲಿ ನಡೆಯೋದಕ್ಕೂ ಮೊದಲು ಎಲ್ಲ ನಮ್ಮ ಒಳಗಡೆಯಿಂದ ಪ್ರೋಸೆಸ್ ಆಗ್ತಾ ಇರುತ್ತೆ. ಓಕೆ, ನಾವ್ ಏನೇನು ಇಲ್ಲಿ ಪ್ರೋಸೆಸ್ ನ ಮಾಡ್ತೀವಿ ಅದಷ್ಟೇ ಹೊರಗಡೆ ಜರುಗೋಕ್ಕಾಗೋದು ಹೊರತು ಅದನ್ನ ಬಿಟ್ಟು ಏನು ನಡೆಯಲ್ಲ ಇಲ್ಲಿ. ಓಕೆ, ಆದ್ರೆ ನೀವು ಹೇಳ್ತೀರಾ, ಓಕೆ, ನಾನು ಅನ್ಕೊಂಡಿದ್ದೆ, ಬಟ್ ಅದು ಯಾಕೆ ಅದು ಆಗ್ಲಿಲ್ಲ, ಮ್ಯಾನಿಫೆಸ್ಟ್ ಆಗ್ಲಿಲ್ಲ ಅಂತ ಹೇಳಿದಾಗ, ಅದು ನಿಮ್ಮ ಒಳಗಡೆ ನಿಮ್ಮ ಒಂದು ಮೈಂಡ್ ಮೆಕಾನಿಸಮ್ ಅಲ್ಲೇ ತುಂಬಾ ಎಷ್ಟು ವಿಷಯಗಳು ಜರುಗಿರುತ್ತೆ, ಆದ್ರೆ ನಿಮ್ಗೆ ಅಬ್ಸರ್ವ್ ಮಾಡಿರಲ್ಲ. ಓಕೆ, ಈ ವಿಷಯಗಳನ್ನ, ಈ ಸಂಗತಿಗಳನ್ನ ನಿಮ್ಗೆ ಎಷ್ಟು ಗೊತ್ತಿರುತ್ತೆ, ಎಷ್ಟು ತಿಳ್ಕೊಂಡಿರ್ತೀರಾ, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ಹಾಗಾಗಿ ನಮ್ಮ ಒಂದು ಎವ್ರಿಡೇ ಆಕ್ಟಿವಿಟಿ ಏನಿದೆ, ನಮ್ಮ ಒಂದು ಮೈಂಡ್ ನ ಒಳಗಡೆ ಏನೇನ್ ನಡೀತಿದೆ ಸೂಕ್ಷ್ಮವಾಗಿ ನೀವು ಅವಲೋಕನ ಮಾಡಿದಾಗ, ಸೂಕ್ಷ್ಮವಾಗಿ ನೀವು ಜಸ್ಟ್ ಬಿ ಅಬ್ಸರ್ವರ್ ಅಂತ ಹೇಳೋದು ಇದಕ್ಕೇನೆ. ನಿಮ್ಮ ಅಬ್ಸರ್ವೇಷನ್ ಸಂಪೂರ್ಣವಾಗಿ, ನಿಮ್ಮ ಅವೇರ್ನೆಸ್, ನಿಮ್ಮ ಅಬ್ಸರ್ವೇಷನ್, ನಿಮ್ಮ ಅಲರ್ಟ್ನೆಸ್ ನಿಮ್ಮ ಜೊತೆ ಇದ್ದಾಗ, ಓಕೆ, ನಿಮ್ಗೆ ಎಲ್ಲಾ ವಿಷಯಗಳು ಗೊತ್ತಾಗುತ್ತೆ. ಓಕೆ, ತಿಳಿತಲ್ವಾ? ರಾಸ್ ಯಾವಾಗ್ಲೂ ಕೂಡ ನಮ್ಮ ಅವೇರ್ನೆಸ್ ಅಂತ ಏನ್ ಹೇಳ್ತೀವಿ, ನಮ್ಮ ಅಲರ್ಟ್ನೆಸ್ ಅಂತ ಏನ್ ಹೇಳ್ತೀವಿ, ಇದನ್ನ ನಿರ್ವಹಿಸಲು ಮುಖ್ಯವಾಗಿದೆ. ಓಕೆ, ಇದು ನಮ್ಮ ಒಂದು ಡಿಸೈರ್ ಗೋಲ್ಗೆ ಹೊಂದ್ಕೊಂಡಿರುತ್ತೆ. ಓಕೆ,
ಇದು ಹೊಂದ್ಕೊಂಡಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಒಂದು ಏನು ಆ ಒಂದು ಡಿಸೈರ್ ಗೋಲ್ಸ್ ಏನು ಅಚೀವ್ ಮಾಡಬೇಕು ಅಂತ ಏನಿದೆ ಅದಕ್ಕೆ ಇದು ಸಹಾಯನ ಮಾಡುತ್ತೆ. ಇದು ಹೇಗೆ ಆಕ್ಚುಲ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ರನ್ ಆಗುತ್ತೆ ನಮ್ಮ ಒಂದು ಮೈಂಡ್ಸೆಟ್ ಇಂದ. ನಮ್ಮ ಒಂದು 3D ರಿಯಾಲಿಟಿಲಿ ಹೇಗೆ ಇದು ರನ್ ಆಗುತ್ತೆ. ಇದು ಹೇಗೆ ನಮಗೆ ಪ್ರೂವ್ನ ಕೊಡುತ್ತೆ ಅಂದ್ರೆ ಪ್ರೂವ್ನ ಮಾಡುತ್ತೆ. ನಾವೇನೋ ಅಸಂಪ್ಷನ್ ಏನ್ ಇಟ್ಕೊಂಡಿರ್ತೀವಿ ಅದನ್ನ ಹೇಗೆ ಪ್ರೂವ್ ಮಾಡುತ್ತೆ ಅಂತ ಫ್ಯೂ ಎಕ್ಸಾಂಪಲ್ ಅಲ್ಲಿ ತಿಳ್ಕೊಳ್ಳೋಣ. ನೀವು ಯಾವ್ದೋ ಒಂದು ಬೈಕ್ ನ ತಗೊಬೇಕು ಅಂತ ಫಿಕ್ಸ್ ಮಾಡ್ಕೊಂಡಿರ್ಬೇಕು, ಅದ್ರದ್ದು ಮಾಡೆಲ್ ಮತ್ತೆ ನೀವು ಕಲರ್ ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತ ತಿಳ್ಕೊಳ್ಳೋಣ. ನೀವು ಅದನ್ನ ಫಿಕ್ಸ್ ಮಾಡಿದ ತಕ್ಷಣ ನೀವು ವೆರಿ ಮೂಮೆಂಟ್ ಅದನ್ನ ಯಾವಾಗ ನೀವು ಫಿಕ್ಸ್ ಮಾಡಿದ್ರಿ ಅವಾಗ ನೀವು ಎಲ್ಲ ಯಾವಾಗಾದ್ರೂ ಹೊರಗಡೆ ಹೋದಾಗ ಅಥವಾ ಯಾವ್ದೊಂದು ಚರ್ಚೆ ವಿಷಯಗಳಲ್ಲಿ ಅಥವಾ ಎಲ್ಲ ಒಂದು ಮಾಲ್ ವಿಸಿಟ್ ಮಾಡಿದಾಗ ಅದ್ರ ರಿಲೇಟೆಡ್ ನಿಮ್ಗೆ ಆಡ್ ನ ನೋಡ್ತೀರಾ. ಅದ್ರ ರಿಲೇಟೆಡ್ ನಿಮ್ಗೆ ವಿಷಯಗಳು ತಿಳ್ಕೊಂತೀರಾ. ಅಂದ್ರೆ ನೋಡಿ, ನಿಮ್ಮ ಒಂದು ರಾಸ್ ಇಲ್ಲಿ ಯಾವ ತರ ವರ್ಕ್ ಮಾಡುತ್ತೆ ಅಂತ ಹೇಳಿದ್ರೆ, ನೀವು ಅದನ್ನ ಬೈಕ್ ರಿಲೇಟೆಡ್ ಆಗಿ ನಿಮ್ಮ ಮೈಂಡ್ ಯಾವಾಗ ಫಿಕ್ಸ್ ಮಾಡಿದ್ರಿ ಅಂದ್ರೆ ಫೋಕಸ್ ಮಾಡಿದ್ರಿ ಅವಾಗ ಆ ಒಂದು ಜಾಗ್ರತೆ ಇಟ್ಕೊಂಡ್ರಿ ಅದರಲ್ಲಿ. ಅಲರ್ಟ್ನೆಸ್ ಅಂತ ಅವೇರ್ನೆಸ್ ಅಂತ ಏನ್ ಹೇಳಿದೆ ಅದನ್ನ ನಿಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಮಾಡಿದಾಗ ನೀವು ರಿಪೀಟೆಡ್ ಆಗಿ ಅದ್ರದ್ದೇ ಯೋಚನೆಗಳನ್ನ ಇಟ್ಕೊಂಡಾಗ ಅದಕ್ಕೆ ತಿಳಿಯುತ್ತೆ ಇವ್ರಿಗೆ ಈ ವಿಷಯ ಇಂಪಾರ್ಟೆಂಟ್ ಇದೆ. ಈ ಬೈಕ್ ನ ಪರ್ಚೇಸ್ ಮಾಡೋದು ಇವ್ರಿಗೆ ಇಂಪಾರ್ಟೆಂಟ್ ಇದೆ ಅಂತ. ಅದೇನ್ ಮಾಡುತ್ತೆ, ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಅಷ್ಟು ಇನ್ಫಾರ್ಮೇಶನ್ ನ ಅದು ಪ್ರೊವೈಡ್ ಮಾಡುತ್ತೆ, ಅಂದ್ರೆ ಪ್ರೂವ್ ಮಾಡುತ್ತೆ, ಅದು ನಿಜ ಅಂತ ನಿಮ್ಗೆ ತೋರಿಸುತ್ತೆ. ತಿಳಿತಲ್ವಾ ಹೇಗೆ ಇದು ರನ್ ಆಗುತ್ತೆ ಅಂತ. ನೆಕ್ಸ್ಟ್ ಎಕ್ಸಾಂಪಲ್, ಸಪೋಸ್ ಯಾವುದೋ ಒಂದು ಸ್ಕಿಲ್ ನ ಇಂಪ್ರೂವ್ ಮಾಡ್ಕೊಬೇಕು ಅಥವಾ ಕಲಿಬೇಕು ಅಂತ ಡಿಸೈಡ್ ಮಾಡಿದ್ರಿ ಅನ್ಕೊಳ್ಳಿ. ಅವಾಗ ಏನಾಗುತ್ತೆ, ಸಪೋಸ್ ಯಾವುದೋ ಒಂದು ಲ್ಯಾಂಗ್ವೇಜ್ ಕಲಿಬೇಕು ಅಥವಾ ಯಾವುದೋ ಒಂದು ಕಂಪ್ಯೂಟರ್ ಸಾಫ್ಟ್ವೇರ್ ಒಂದು ಪ್ರೋಗ್ರಾಮ್ ಕಲಿಬೇಕಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಅಗೇನ್ ನಿಮ್ಗೆ ಆಡ್ಸ್ ನ ನೋಡ್ತೀರಾ. ಅಥವಾ ಅದು ಯಾರಾದ್ರೂ ಕನ್ವರ್ಸೇಷನ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದನ್ನ ನೋಡ್ತೀರಾ. ಅಥವಾ ನಿಮ್ಗೆ ಆ ತರದ್ದು ಎಲ್ಲೋ ಹೋಗ್ಬೇಕಾದ್ರೆ ಹೊರಗಡೆ ಎಲ್ಲಾದ್ರೂ ಹೋಗ್ಬೇಕಾದ್ರೆ ಅದು ಸೈನ್ ಬೋರ್ಡ್ ಅಥವಾ ಅದ್ರದ್ದು ಏನು ಸಾಫ್ಟ್ವೇರ್ ಲರ್ನಿಂಗ್ ಇನ್ಸ್ಟಿಟ್ಯೂಟ್ ಗಳು ಇರ್ತಾವಲ್ಲ ಆ ತರದ್ದು ನಿಮ್ಗೆ ಇನ್ಸ್ಟಿಟ್ಯೂಟ್ ಗಳೇ ಕಾಣಿಸುತ್ತೆ. ಅಂದ್ರೆ ನಿಮ್ಗೆ ಸೈನ್ ಕೊಡ್ತಿದೆ. ಅಂದ್ರೆ ನಿಮ್ಗೆ ಅದನ್ನ ಪ್ರೂವ್ ನ ತೋರಿಸ್ತಾ ಇದೆ. ಇದು ಇಲ್ಲಿದೆ ಅಂತ. ಅಂದ್ರೆ ಈ ತರ ಆಗಿ ರನ್ ಆಗುತ್ತೆ. ಹೇಗೆ ನಾವು ಥರ್ಡ್ ಎಕ್ಸಾಂಪಲ್ ನೋಡ್ಬೇಕಾದ್ರೆ ನೀವು ಹೆಲ್ತ್ ಕೇರ್ ನ ಮಾಡ್ಬೇಕು. ನಿಮ್ಮ ಅದನ್ನ ಸರಿ ಮಾಡ್ಕೊಳ್ಬೇಕು ಅಥವಾ ನಿಮ್ಮ ಅದು ಗುರಿ ಆಗಿರುತ್ತೆ. ಹೇಗೆ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ, ಸಂಪೂರ್ಣ ನಿಮ್ ಗಮನ ಹೆಲ್ತ್ ಅವೇರ್ನೆಸ್ ಬಗ್ಗೆ ಹೋದಾಗ ಏನಾಗುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಇಲ್ಲ ನಿಮ್ಗೆ ಒಂದು ಯೋಗ ಕ್ಲಾಸಸ್ ಇರ್ಬೋದು ಅಥವಾ ಯಾವ್ದೋ ಒಂದು ಎಕ್ಸರ್ಸೈಸ್ ಆಗಿ ನೀವು ಎಲ್ಲೋ ಮಾರ್ನಿಂಗ್ ಸುಮ್ಮನೆ ಹೋಗ್ತಾ ಇದ್ರೆ ಅನ್ಕೊಳ್ಳಿ. ಎಲ್ಲೋ ಒಂದು ಪಾರ್ಕ್ ಅಲ್ಲಿ ನಿಮ್ಗೆ ಎಕ್ಸರ್ಸೈಸ್ ಅವ್ರು ಮಾಡೋ ತರ ನಿಮ್ಗೆ ಅದು ಇಂಪ್ರೆಷನ್ ಆಗೋ ತರ ಈ ತರ ಆಗುತ್ತೆ. ಅಂದ್ರೆ ನೋಡಿ, ಪ್ರತಿಯೊಂದಕ್ಕೂ ಯಾವ ತರ ಲಿಂಕ್ ಮಾಡುತ್ತೆ ರಾಸ್ ಅನ್ನೋದು. ನೆಕ್ಸ್ಟ್ ಎಕ್ಸಾಂಪಲ್ ತಗೊಳ್ಳೋದ, ಸಪೋಸ್ ನಿಮ್ಗೆ ಯಾರಲ್ಲಾದ್ರೂ ಒಂದು ಪಬ್ಲಿಕ್ ಸ್ಪೀಕಿಂಗ್ ಅಥವಾ ಬೇರೆ ಒಂದು ಯಾವ್ದಾದ್ರಲ್ಲಾದ್ರೂ ಡ್ಯಾನ್ಸಿಂಗ್ ಅಥವಾ ಇನ್ನೊಂದು ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಕನೆಕ್ಟ್ ಆಗ್ತೀರಾ. ಅಂದ್ರೆ ಅದು ಶೋ ಅಪ್ ಮಾಡುತ್ತೆ, ಅದು ಮಾಡೇ ಮಾಡುತ್ತೆ. ಯಾಕಂದ್ರೆ ನಿಮ್ಗೆ ನಿಮ್ಮ ಒಂದು ಗೋಲ್ ಅನ್ನೋದನ್ನ ಅದು ಫಿಕ್ಸ್ ಮಾಡ್ಬಿಟ್ಟಿರ್ತಾರೆ. ನಾನು ಇದನ್ನ ಕಲಿಬೇಕು, ನಾನು ಇದನ್ನ ಕಲಿತೀನಿ ಅಂದ ತಕ್ಷಣ ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಸಪೋಸ್ ನಿಮ್ಗೆ ಏನಾದ್ರು ಪಬ್ಲಿಕ್ ಸ್ಪೀಕಿಂಗ್ ಆತರ ಬೇರೆ ಏನಾದ್ರು ಇಂಟ್ರೆಸ್ಟ್ ಇದ್ರೆ ಅಥವಾ ನಾನು ಇದನ್ನ ಕಲಿಬೇಕಂತ ಹೇಳಿದಾಗ ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಯಾವ್ದೋ ಒಂದು ಕೋರ್ಸ್ ಆಫರ್ ಮಾಡ್ಬೋದು, ಆತರ ಆಫರ್ ಬರ್ಬೋದು, ನಿಮ್ಗೆ ಮೆಸೇಜ್ ಇರ್ಬೋದು, ಈ ತರ ಬರುತ್ತೆ. ನಿಮ್ಗೆ ಯಾವ್ದಾದ್ರು ಡ್ಯಾನ್ಸಿಂಗ್ ಕ್ಲಾಸ್ ಸೇರ್ಕೊಬೇಕು ಅಂತ ನೀವು ಡಿಸಿಷನ್ ಮಾಡೋ ಮೂಮೆಂಟ್ ಅಲ್ಲಿ ನೀವು ಯಾವ್ದೋ ಒಂದು ರೋಡಲ್ಲಿ ಹೋಗ್ತಾ ಇರ್ತಾರೆ, ಆ ರೋಡಲ್ಲಿ ಕ್ರಾಸ್ ಮಾಡ್ಬೇಕಾದ್ರೆ ನಿಮ್ಗೆ ಸೈನ್ ಬೋರ್ಡ್ ಅಲ್ಲಿ ಅದ್ರದ್ದು ಡ್ಯಾನ್ಸಿಂಗ್ ಕೋರ್ಸ್ ಅವೈಲೇಬಲ್ ಅಂತ ನಿಮ್ಗೆ ಆಫರ್ ಸಿಗ್ಬೋದು, ಬೋರ್ಡ್ ಸಿಗ್ಬೋದು, ಅಥವಾ ನಿಮ್ಗೆ ಡ್ಯಾನ್ಸಿಂಗ್ ಇನ್ಸ್ಟಿಟ್ಯೂಟ್ಗಳು ಆಗ್ಬೋದು. ಈ ತರ ಅಂದ್ರೆ ಎಲ್ಲದಕ್ಕೂ ನೀವೇನು ನಿಮ್ಮ ಆಲೋಚನೆಗಳು ಎಷ್ಟು ಡೀಪ್ ಇರುತ್ತೋ ನಿಮ್ಮ ಅದರಲ್ಲಿ ಯಾವ್ದು ಇಂಪಾರ್ಟೆನ್ಸ್ ಇರುತ್ತೋ ಅದನ್ನಷ್ಟೇ ಅದು ಪಿಕ್ ಮಾಡುತ್ತೆ, ಅದಕ್ಕೆ ಅದು ಇಂಪಾರ್ಟೆಂಟ್ ನ ಕೊಡುತ್ತೆ. ನೀವ್ ಹೇಳ್ಬೋದು, ಈಗ ನೋಡಿ, ಜಸ್ಟ್ ನೀವು ಅದನ್ನ ಒಂದನ್ನ ಪಿಕ್ ಮಾಡ್ಕೊಂಡು ನೀವು ಒಂದು ಥಾಟ್ನ ಪಿಕ್ ಮಾಡ್ಕೊಂಡು ಅದಕ್ಕಷ್ಟೇ ಗಮನ ಹರಿಸಿದಾಗ ಡೆಫಿನೆಟ್ಲಿ ಅದು ನೀವು ಅಚೀವ್ ಮಾಡ್ತೀರ ಅನ್ನೋದಕ್ಕೆ ಇದನ್ನ ಪ್ರೂಫ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ಲ ಹೇಗೆ ಅಂತ ಹೇಳಿದ್ರೆ, ಜಸ್ಟ್ ನೀವು ಯಾವೊಂದು ಮೂಮೆಂಟ್ ಅಲ್ಲಿ ಒಂದು ಥಾಟ್ ನ ಪಿಕ್ ಮಾಡಿದಾಗ ಅಂದ್ರೆ ಡಿಸೈರ್ ನ ಪಿಕ್ ಮಾಡಿದಾಗ ಅಥವಾ ನೀವೊಂದು ಗೋಲ್ ನ ಪಿಕ್ ಮಾಡಿದಾಗ ಅದು ಇಮಿಡಿಯೇಟ್ ನಿಮ್ಗೆ ಶೋ ಅಪ್ ಮಾಡ್ತಾ ಬರ್ತಿದೆ. ನೀವು ನೋಡಿ, ಒಂದು ಬೈಕ್ ನ ತಗೊಬೇಕಂತ ಡಿಸೈಡ್ ಮಾಡಿದ ತಕ್ಷಣ ಏನ್ ಮಾಡ್ತು, ಆಡ್ ಅಲ್ಲಿ ತೋರಿಸ್ತು, ಮಾಲ್ ಅಲ್ಲಿ ಅದ್ರ ಬಗ್ಗೆ ಒಂದು ವಿಸುವಲ್ ಆಗಿ ನೋಡಿದ್ರಿ ಅಥವಾ ಫಿಸಿಕಲ್ ಆಗಿ ಅದನ್ನ ನೋಡಿದ್ರಿ, ಶೋರೂಮ್ ನಿಯರ್ ಬೈ ಶೋರೂಮ್ ಅಲ್ಲಿ ಪಾಸ್ ಆದ್ರಿ. ಈ ತರದೆಲ್ಲ ಸೈನ್ ಅಪ್ ಮಾಡ್ತಿದೆ ಅಂತ ಹೇಳಿದ್ರೆ ಇಮ್ಯಾಜಿನ್ ಮಾಡಿ, ನೀವು ರಿಪೀಟೆಡ್ ಆಗಿ ಆ ಥಾಟ್ ನ ಇಟ್ಕೊಂಡಾಗ ನಿಮ್ಮ ಡಿಸೈರ್ ಆಗಿ ನಿಮ್ಮ ಒಂದು ಅಸಂಪ್ಷನ್ ಎಷ್ಟು ಸ್ಟ್ರಾಂಗ್ ಇದ್ದಾಗ ಅದು ಪಾಸಿಬಲ್ ಆಗ್ಲೇಬೇಕು, ಅದು ನಿಮ್ಗೆ ಅದು ಬರ್ಲೇಬೇಕು. ನೀವು ಎಷ್ಟು ಸ್ಟ್ರಾಂಗ್ ಆಗಿ ಇಲ್ಲಿ ಹೋಲ್ಡ್ ಮಾಡ್ತೀರಾ, ನಿಮ್ಮ ಒಂದು ಇಮ್ಯಾಜಿನಲ್ ವಿಸನರಿ ನೀವು ಎಷ್ಟು ಇಟ್ಕೊಂಡಿರ್ತೀರಾ ಅಷ್ಟು ಅದು ನಿಮ್ಗೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅದರಲ್ಲಿ ಈ ಒಂದು ರಾಸ್ ಅನ್ನೋದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಇನ್ನೊಂದಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ. ನಾವು ರಾಸ್ ಬಗ್ಗೆ ಇಷ್ಟೊಂದು ಮುಖ್ಯವಾದ ಅಂಶಗಳು ಯಾಕೆ ತಿಳ್ಕೊಬೇಕಂತ ಹೇಳಿದ್ರೆ, ಈಗ ನೋಡಿ, ಇದು ರಾಸ್ ಅನ್ನೋದು ಏನಿದೆ, ಒಂದು ಕಾನ್ಸಿಯಸ್ ಮತ್ತು ಸಬ್ ಕಾನ್ಸಿಯಸ್ ಇವೆರಡರ ನಡುವೆ ಕನೆಕ್ಷನ್ ನ ಮಾಡುತ್ತೆ. ಇವಾಗ ನಾವು ಈ ಒಂದು ಮೂಮೆಂಟ್ ಅಲ್ಲಿ ಮಿಲಿಯನ್ಸ್ ಆಫ್
ವಿಷಯಗಳು ಗ್ಯಾದರ್ ಆಗುತ್ತೆ, ಅಂದ್ರೆ ಇನ್ಫಾರ್ಮೇಶನ್ಸ್ ಗ್ಯಾದರ್ ಆಗುತ್ತೆ, ಅಂದ್ರೆ ನಮ್ಗೆ ಅದು ಅವೇರ್ ಇರಲ್ಲ. ಓಕೆ, ಇದರಲ್ಲಿ ಇದು ಒಂದು ಒಂದು ಕಾನ್ಸಿಯಸ್ ಇಂದ ಸಬ್ ಕಾನ್ಸಿಯಸ್ಗೆ ಸ್ಟೋರ್ ಆದಾಗ, ಓಕೆ, ಒಂದು ಸಿಚುವೇಶನ್ಸ್ ಇರ್ಬೋದು, ಒಂದು ಪರ್ಸನ್ ರಿಲೇಟೆಡ್ ಇರ್ಬೋದು, ಯಾವುದೋ ಒಂದು ನಿಮ್ಮ ಒಂದು ಭಾವನೆಗಳಿಗೆ ಸಂಬಂಧಪಟ್ಟಂತೆ ಇರ್ಬೋದು, ಇದರಲ್ಲಿ ಯಾವುದು ಇಂಪಾರ್ಟೆಂಟ್ ಅಂತ ಏನಿದೆ, ಓಕೆ, ಅದನ್ನ ಫಿಲ್ಟರ್ ಮಾಡುತ್ತೆ. ಅಂದ್ರೆ ಅನ್ಇಂಪಾರ್ಟೆಂಟ್ ಇಂದ ಹಿಡಿದು ಇಂಪಾರ್ಟೆಂಟ್ಗೆ ತಗೋಬರೋದಕ್ಕೆ ಇದು ಸೂಕ್ಷ್ಮವಾಗಿ ಕೆಲಸ ಮಾಡುತ್ತೆ, ತಿಳಿತಲ್ವಾ? ಓಕೆ, ಈಗ ಇದನ್ನ ಯೂಸ್ ಮಾಡಿಕೊಂಡು ನೀವು ನಿಮ್ಗೆ ಯಾವ್ದು ಫೋಕಸ್ಡ್ ಆಗಿ ನಿಮ್ಗೆ ಯಾವ್ದು ಬೇಕು ಲೈಫಲ್ಲಿ, ಓಕೆ, ನಿಮ್ಗೆ ಯಾವ ತರ ನಿಮ್ಮ ಜೀವನನ ನಡೆಸಬೇಕು, ನಿಮ್ಗೆ ಯಾವ್ದು ಬೇಕು, ನೀವು ಯಾವ ತರ ಲೈಫ್ ಸ್ಟೈಲ್ನ ನೀವು ಲೀಡ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಫೋಕಸ್ಡ್ ಆಗಿ, ನೀವು ರಿಪೀಟೆಡ್ ಆಗಿ ಒಂದು ಗಮನ ಹರಿಸಿದಾಗ, ಓಕೆ, ನಿಮ್ಮೊಂದು ಅವೇರ್ ಅಲ್ಲಿ ಇದ್ದಾಗ, ಓಕೆ, ನೀವೊಂದು ಅಲರ್ಟ್ ಅಲ್ಲಿ ಇದ್ದಾಗ, ಯಾಕಂತ ಹೇಳಿದ್ರೆ ಈ 3D ಯಲ್ಲಿ ಏನೇ ನಡೀರಲಿ, ಓಕೆ, ಈ 3D ಯಲ್ಲಿ ಏನೇ ಎಕ್ಸ್ಪೀರಿಯನ್ಸ್ ಆದ್ರೂ ಕೂಡ ಮತ್ತೆ ನಿಮ್ಮ ಸಂಪೂರ್ಣ ಗಮನನ ನಿಮ್ಮೊಂದು ಒಳಗಿನ ಸಿಚುವೇಶನ್ ಅಲ್ಲೇ ಚೇಂಜ್ ಮಾಡ್ಕೊಬೇಕಾಗುತ್ತೆ. ಅಂದ್ರೆ ಇನ್ನರ್ ಮೈಂಡ್ ಅಲ್ಲಿ ಚೇಂಜ್ ಮಾಡ್ಕೊಂಡಾಗ ಏನಾಗುತ್ತೆ, ಈ ಒಂದು ಪ್ರೋಸೆಸ್ ನ ಈಸಿ ಮಾಡುತ್ತೆ. ಈಗ ನಾ ಎಕ್ಸಾಂಪಲ್ ಕೊಟ್ನಲ್ಲ, ಯಾವಾಗ ನೀವು ಡಿಸೈಡ್ ಮಾಡಿದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಸೈನ್ ಆಗಿರ್ಬೋದು, ಅದಕ್ಕೆ ರಿಲೇಟೆಡ್ ಆಗಿ ಅಡ್ವರ್ಟೈಸ್ಮೆಂಟ್ ನ ಯಾವ ತರ ತೋರಿಸ್ತಾ ಇದ್ರೆ, ಅದೇ ರೀತಿ ಇದು ನಿಮಗೆ ಸಂಪೂರ್ಣವಾಗಿ ನಿಮ್ಮ ಒಂದು ಗೋಲ್ ನ ಕಡೆಗೆ, ನಿಮ್ಮೊಂದು ಗುರಿಯಾದ ಕಡೆಗೆ, ನಿಮ್ಮೊಂದು ಜೀವನದ ಉದ್ದೇಶದ ಕಡೆಗೆ ಇದು ಕರ್ಕೊಂಡು ಹೋಗುತ್ತೆ. ದ ಮೂವಿ ಫೋಕಸ್ ಆನ್ ಸಮಥಿಂಗ್ ವಿತ್ ಅವರ್ ಕಾನ್ಸಿಯಸ್ ಮೈಂಡ್. ಇವಾಗ ನಾವೇನು ಕಾನ್ಸಿಯಸ್ ಮೈಂಡ್ ಇಂದ ಏನು ಇಷ್ಟೊಂದೆಲ್ಲ ಇನ್ಫಾರ್ಮೇಶನ್ ಅಬ್ಸರ್ವ್ ಮಾಡ್ತೀವಿ, ಇದೀಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದು ಜಾಸ್ತಿ ಇನ್ಫಾರ್ಮೇಶನ್ ಅದಕ್ಕೆ ರಿಲೇಟೆಡ್ ಆಗಿ ಜಾಸ್ತಿ ಇನ್ಫಾರ್ಮೇಶನ್ ಶೋ ಅಪ್ ನ ಮಾಡುತ್ತೆ. ಅಂದ್ರೆ ಅದಕ್ಕೆ ರಿಲೇಟೆಡ್ ಆಗಿ ಸಿಗ್ನಲ್ ನ ಕೊಡುತ್ತೆ, ಮತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಶೋ ಅಪ್ ನ ಮಾಡುತ್ತೆ. ಅಂದ್ರೆ ಅದು ನಮ್ಗೆ ನಾವು ರಿಪೀಟೆಡ್ ಆಗಿ ನೋಡಿದಾಗ, ಓಕೆ, ಇದು ನಮ್ಗೆ ಇಷ್ಟ ಇದೆ ಅಂತ ಅದು ಕನ್ಸಿಡರ್ ಮಾಡುತ್ತೆ. ಓಕೆ, ಇದನ್ನ ನಿಜ ಅಂತ ಅದು ಭಾವಿಸುತ್ತೆ, ಮತ್ತೆ ಅದು ಕಂಪ್ಲೀಟ್ ಆಗಿ ಅದ್ರ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಮಾಡುತ್ತೆ. ನಾವು ಹೊರಗಡೆ ವಿಷಯಗಳನ್ನ ನಾವು ಅಬ್ಸರ್ವ್ ಮಾಡ್ತೀವಿ, ಒಂದು ಕಾನ್ಸಿಯಸ್ ಆಗಿ ಇನ್ಫಾರ್ಮೇಶನ್ ನ ಗ್ಯಾದರ್ ಮಾಡ್ತೀವಿ. ಓಕೆ, ಅದು ಏನ್ ಕನ್ಸಿಡರ್ ಮಾಡುತ್ತೆ ಅಂದ್ರೆ ಅದಕ್ಕೊಂದು ಸಿಗ್ನಲ್ ಪಾಸ್ ಆಗುತ್ತೆ. ಓಕೆ, ಇದು ಇವ್ರಿಗೆ ಕಂಪ್ಲೀಟ್ ಆಗಿ ಇಷ್ಟ, ಇದನ್ನು ಇವ್ರಿಗೆ ಬೇಕಾಗಿದೆ. ಯಾವಾಗ ಏನ್ ಮಾಡುತ್ತೆ, ಅದು ಅದನ್ನ ಜಾಸ್ತಿ ತೋರಿಸ್ತಾ ಹೋಗ್ತಾ ಇರುತ್ತೆ, ಅಂದ್ರೆ ಪ್ರೂವ್ ಮಾಡುತ್ತೆ. ಓಕೆ, ನಿಮ್ಮ ಒಂದು ಅಜಂಪ್ಷನ್ ನೀವು ಯಾವ ತರ ಇಟ್ಕೊಂಡಿರ್ತೀರ, ಓಕೆ, ಇದು ಇವ್ರಿಗೆ ಬೇಕಿದೆ, ಓಕೆ, ಇದನ್ನ ಈ ತರ ಒಂದು ಸಿಗ್ನಲ್ಗೆ ಅದಕ್ಕೆ ಪಾಸ್ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಸಿಚುವೇಶನ್ಸ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ನ ಮಾಡ್ತಾ ಹೋಗ್ತಿರ್ತೀರ. ಓಕೆ, ಅಂದ್ರೆ ಇಲ್ಲಿ ಲೆಕ್ಕ ಹಾಕೊಳ್ಳಿ ಅಂತ ಇಲ್ಲಿ ಥಿಂಕ್ ಮಾಡಿ, ನೀವು ಯಾವ್ದನ್ನ ಮ್ಯಾನಿಫೆಸ್ಟೇಷನ್ ನಿಮ್ ಡಿಸೈರ್ ರಿಲೇಟೆಡ್ ಆಗಿ ನೀವು ಥಿಂಕ್ ಮಾಡ್ತಾ ಹೋದಾಗ, ಡಿಸೈರ್ ರಿಲೇಟೆಡ್ ಆಗಿ ನೀವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋದಾಗ, ಅಂದ್ರೆ ಇನ್ನರ್ ಎಕ್ಸ್ಪೀರಿಯನ್ಸ್ ನ ಮಾಡ್ತಾ ಹೋದಾಗ, ಅಂದ್ರೆ ಹೊರಗಿನ ಕೂಡ ಎಷ್ಟೇ ಸಿಚುವೇಶನ್ ನಡೆದ್ರು ಅದ್ರಲ್ಲಿ ನಿಮ್ಗೆ ಪಾಸಿಟಿವ್ ಆಗಿ ಯಾವ್ದು ಬೇಕು ಅದನ್ನಷ್ಟೇ ನೀವು ಸೆಲೆಕ್ಟಿವ್ ಇನ್ಫಾರ್ಮೇಶನ್ ನ ರಿಪೀಟ್ ಆಗಿ ತಗೊಬೇಕಾಗುತ್ತೆ. ಓಕೆ, ಜಸ್ಟ್ ಹೋಗಿ ಒಂದು ಮ್ಯಾನಿಫೆಸ್ಟೇಷನ್ ರಿಲೇಟೆಡ್, ಓಕೆ, ಇದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಿಮ್ಗೆ ಯಾವ್ದಾದ್ರು ಒಂದು ಎಕ್ಸ್ಪೀರಿಯನ್ಸ್ ನ ಮಾಡ್ಬೇಕು. ಓಕೆ, ಲೈಫಲ್ಲಿ ಇವಾಗ ಒಂದು 3D ಎಕ್ಸ್ಪೀರಿಯನ್ಸ್ ನ ಮಾಡ್ಬೇಕು. ಓಕೆ, ನೀವು ಅದನ್ನ ಜಸ್ಟ್ ಕ್ರಿಯೇಟ್ ನ ಮಾಡ್ಕೊಳ್ಳಿ. ಓಕೆ, ನೀವೊಂದು ಏನ್ ಗೋಲ್ ಅಂತ ಏನಿದೆ, ಅಥವಾ ನಿಮ್ಮೊಂದು ಡಿಸೈರ್ ಏನಂತಿದೆ ಅದನ್ನ ಒಂದು ನೀವು ಅಸೂಮ್ ನ ಮಾಡ್ಕೊಂಡು ನೀವು ಅದನ್ನ ಎಕ್ಸ್ಪೀರಿಯನ್ಸ್ ನ ಮಾಡಿ. ಓಕೆ, ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ನಿಮ್ಮೊಂದು ವಿಶ್ಫುಲ್ ಡಿಸೈರ್ ಸ್ಟೇಟ್ ಅಲ್ಲಿ ಇರೋ ತರ, ಎಂಡ್ ರಿಸಲ್ಟ್ ನ ನೋಡ್ತಾ ಇರೋ ತರ ಒಂದು ಎಕ್ಸ್ಪೀರಿಯನ್ಸ್ ನ ಮಾಡಿದಾಗ ಏನಾಗುತ್ತೆ, ಅದು ಮೋರ್ ಚಾನ್ಸಸ್ ನಿಮಗೆ ಅದೊಂದು ನಿಜ ಅಂತ ಭಾವಿಸಿ, ಅದಕ್ಕೆ ರಿಲೇಟೆಡ್ ಆಗಿ ಸಿಚುವೇಶನ್, ಅದಕ್ಕೆ ರಿಲೇಟೆಡ್ ಆಗಿ ವ್ಯಕ್ತಿಗಳು, ಓಕೆ, ಅದಕ್ಕೆ ರಿಲೇಟೆಡ್ ಆಗಿ ನಿಮ್ಮ ಒಂದು ಪರವಾಗಿ ಒಂದು ಇಂಪಾರ್ಟೆಂಟ್ ಅಂತ ಏನ್ ಕೊಟ್ಟಿದ್ರೆ ಆ ಸ್ಟೋರಿ ನಿಮ್ಗೆ ಅಸೂಮ್ ಆಗಿದೆ. ಓಕೆ, ಅದು ರಿಯಾಲಿಟಿ ಬಂದಿದೆ, ಮೈಂಡ್ ವಿಸುವಲ್ ಆಗಿದೆ. ಓಕೆ, ದೆನ್ ಅದು ನಿಮ್ಮೊಂದು ರಿಯಾಲಿಟಿಗೆ ತರುತ್ತೆ, ಅದು ಆಗ್ಲೇಬೇಕು. ನೀವು ಯಾವುದೇ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿದಾಗ, ಅಥವಾ ನಿಮ್ಗೆ ಒಂದು ಎಂಡ್ ರಿಸಲ್ಟ್ ಅಲ್ಲಿ ಇದ್ದಾಗ, ಓಕೆ, ಅದನ್ನ ನೀವು ವಿಜುವಲೈಸ್ ಮಾಡಿದಾಗ, ಓಕೆ, ನೀವು ಯಾವುದೋ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿದ್ರೆ, ಅಂದ್ರೆ ನಿಮ್ಮ ಒಂದು 3D ಇದು ನಿಜ ಆಗ್ಬೇಕು ಅಂತ ನೀವು ಕ್ರಿಯೇಟ್ ಮಾಡ್ಕೊಂಡ್ರಿ, ನೀವು ಅಂದ್ಕೊಂಡ್ರಿ, ಕಲ್ಪನೆ ಮಾಡ್ಕೊಂಡ್ರಿ, ಅದನ್ನ ವಿಜುವಲೈಸ್ ಮಾಡಿದ್ರಿ, ಅದನ್ನ ರೆಗ್ಯುಲರ್ ಆಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಬರ್ಬೇಕು. ಓಕೆ, ನೀವು ಯಾವಾಗ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಬಂದಾಗ, ಓಕೆ, ಅದೇನಾಗುತ್ತೆ, ರಾಜ್ಗೆ ಸಿಗ್ನಲ್ ಹೋಗುತ್ತೆ. ಓಕೆ, ಅದು ಸಿಗ್ನಲ್ ತಗೊಂಡಾಗ ಏನಾಗುತ್ತೆ, ಓಕೆ, ಇದು ಇವ್ರಿಗೆ ಇಷ್ಟ ಇದೆ, ಇದು ಇವ್ರಿಗೆ ಇಂಪಾರ್ಟೆಂಟ್ ಇದೆ, ಓಕೆ, ಇದನ್ನ ನಾನು 3D ತೋರಿಸ್ಬೇಕು ಅಂತ ಅದಕ್ಕೆ ರಿಲೇಟೆಡ್ ಆಗಿ ಸಿಚುವೇಶನ್ಸ್, ವ್ಯಕ್ತಿಗಳು ಈ ತರ ಕನೆಕ್ಟ್ ಆಗ್ತಾ ಹೋಗುತ್ತೆ. ಅಂದ್ರೆ ನೋಡಿ, ಕೆಲವೊಂದನ್ನ ಈ ತರ ಮ್ಯಾನಿಫೆಸ್ಟ್ ಮಾಡಿದ್ರೆ, ಬಟ್ ಅಂದ್ರೆ ಇದ್ರದ್ದು ಎಲ್ಲಿ ಈ ತರ ಬರುತ್ತೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ನಿಮ್ಗೆ. ಓಕೆ, ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಲೈಫಲ್ಲಿ, ಈ ತರ ಬಹಳ ಎಕ್ಸಾಂಪಲ್ಸ್ ಇದೆ, ನಿಮ್ಮಲ್ಲಿನೇ ಇದೆ ಎಕ್ಸಾಂಪಲ್ಸ್. ಬಟ್ ನಾನು ಯಾಕೆ ಇದನ್ನ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ಓಕೆ, ಇದು ಪ್ರಾಕ್ಟಿಕಲ್ ಇದು ಹೆಂಗ್ ರನ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕಲ್ಲ. ಅಂದ್ರೆ ಮೈಂಡ್ ಮೆಕ್ಯಾನಿಸಮ್ ಹೇಗೆ ರನ್, ನಮ್ದು ಬ್ರೈನ್ ನ್ಯೂರಲ್ ನೆಟ್ವರ್ಕ್ ಯಾವ ತರ ಇದೆ, ಓಕೆ, ನಮ್ಮೊಂದು ಸಬ್ ಕಾನ್ಸಿಯಸ್ ಯಾವ ತರ ಇದೆ, ಓಕೆ, ನಮ್ಮೊಂದು ಕಾನ್ಸಿಯಸ್ ಇದ್ರದ್ದು ಈ ತರದೊಂದು ಇನ್ಫಾರ್ಮೇಶನ್ ಇವೆಲ್ಲ ಯಾವ ತರ ಗ್ಯಾದರ್ ಆಗ್ತಿದೆ. ಓಕೆ, ಓವರ್ ಆಲ್ ಆಗಿ ತಿಳ್ಕೊಳ್ಳಿ. ಏನಂತ ಹೇಳಿದ್ರೆ, ನಾ ಏನ್ ಹೇಳಿದೆ ಆಗ್ಲೇ ನಿಮ್ಗೆ, ಒಂದು ಗಾಡ್ ಮಾಡ್ಯೂಲ್ ಅಂತ. ಓಕೆ, ಪ್ರತಿಯೊಂದನ್ನು ಕೂಡ ಒಂದು ಬ್ರೈನ್ ಇಂದಾನೇ ಇದಾಗೋದು. ಓಕೆ, ಅಂದ್ರೆ ಇನ್ಫಾರ್ಮೇಶನ್, ಕಾನ್ಸಿಯಸ್, ಈ ತರ ತುಂಬಾ ಇವಾಗ ಏನಂತ ಹೇಳಿದ್ರೆ, ಜಸ್ಟ್ ನೀವೊಂದು ಮ್ಯಾನಿಫೆಸ್ಟೇಷನ್ ಬಂದ್ರೆ ಎಷ್ಟೋ ವಿಷಯಗಳನ್ನ ತಿಳ್ಕೊಂತ ಹೋಗ್ತೀರಾ. ಓಕೆ, ಅಂದ್ರೆ ಮೈಂಡ್ ರಿಲೇಟೆಡ್ ಇಲ್ಲಿ ಒಂದು ತಿಳ್ಕೊಬೇಕು, ನೀವು ಎಷ್ಟು ಮೈಂಡ್ ಮೇಲೆ ವರ್ಕ್ ಮಾಡ್ತೀರಾ, ಎಷ್ಟು ಮೈಂಡ್ ಸೆಟ್ ಮೇಲೆ ವರ್ಕ್ ಮಾಡ್ತೀರಾ. ಓಕೆ, ಇಲ್ಲಿ ಎಲ್ಲಾ ಸಾಧ್ಯತೆಗಳು ತೆರ್ಕೊಳ್ಳುತ್ತೆ. ಅಂದ್ರೆ ನಿಮ್ಗೆ ಎಲ್ಲವನ್ನೂ ಕೂಡ ಸಾಧ್ಯ ಅನ್ಸುತ್ತೆ. ಯಾವಾಗ ಅಂತ ಹೇಳಿದ್ರೆ ನೋಡಿ, ರಿಪೀಟೆಡ್ ಆಗಿ ನನ್ನಿಂದ ಸಾಧ್ಯ ಅನ್ಕೊಂಡ್ರೆ ಮಾತ್ರ ನಿಮ್ಮಿಂದ ಸಾಧ್ಯ ಆಗುತ್ತೆ. ಈಗ ಗೊತ್ತಾಯ್ತಲ್ಲ ರಾಜ್ ಯಾವ ತರ ವರ್ಕ್ ನ ಮಾಡುತ್ತೆ ಅಂತ ಹೇಳಿದ್ರೆ, ಅಂದ್ರೆ
ನೀವು ಯಾವಾಗ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ನೆಗೆಟಿವ್ ಆಗಿ ಏನಾದ್ರು ನೀವು ತಗೊಂಡಾಗ ಏನಾಗುತ್ತೆ, ನಿಮ್ಗೆ ಅದೇ ಇಂಪಾರ್ಟೆಂಟ್ ಅಂತ ಅದನ್ನೇ ಶೋ ಅಪ್ ಮಾಡ್ಬಿಡುತ್ತೆ. ಅಂದ್ರೆ ಅದನ್ನೇ ನೀವು ಅದೇ ಮೈಂಡ್ ಸೆಟ್ ಅಲ್ಲಿ ಇರೋ ತರ ಮಾಡ್ಬಿಡುತ್ತೆ. ಅದೇ ನೀವು ನಿಮ್ಮನ್ನ ಚೇಂಜಸ್ ಮಾಡ್ಕೊಂಡ್ ಬಂದಾಗ, ಓಕೆ ನಾನು ಇಲ್ಲ ಪಾಸಿಟಿವ್ ಆಗಿ ನಾನು ಲೈಫ್ ನ ನೋಡ್ತೀನಿ, ಓಕೆ ನಾನು ಡ್ರೀಮ್ ನ ಅಚೀವ್ ಮಾಡ್ತೀನಿ, ಓಕೆ ನನಗೆ ವೇಸ್ ಸಿಗುತ್ತೆ, ಈ ತರ ಎಲ್ಲ ಅನ್ಕೊಂಡಾಗ ಅದಕ್ಕೆ ರಿಲೇಟೆಡ್ ಆಗಿ ಅದು ವರ್ಕ್ ನ ಮಾಡುತ್ತೆ. ಇಲ್ಲಿ ತಿಳ್ಕೊಂಡ್ರಲ್ಲ, ಇಲ್ಲಿ ಯಾವ ತರ ನಾನು ಯಾವ್ದಕ್ಕೆ ಇಂಪಾರ್ಟೆನ್ಸ್ ನ ಕೊಡ್ಬೇಕು, ಓಕೆ ಇಷ್ಟೆಲ್ಲ ಯಾಕೆ ಹೇಳ್ತೀವಿ, ಓಕೆ ಪಾಸಿಟಿವ್ ಬಗ್ಗೆ ಫೋಕಸ್ ಮಾಡ್ಬೇಕು, ನೆಗೆಟಿವ್ ನ ಬಿಡ್ಬೇಕಂತ. ಯಾಕಂದ್ರೆ ಇದು ತುಂಬಾ ಒಳಗಡೆ ಇದೆಲ್ಲ ಪ್ರೋಸೆಸ್ ಇರೋದ್ರಿಂದ ನಮ್ಗೆ ಗೊತ್ತಾಗಲ್ಲ, ಓಕೆ ಯಾಕೆ ಇಷ್ಟೊಂದು ತಾಸು ಬರುತ್ತೆ, ಯಾಕೆ ಇಷ್ಟೊಂದು ಇನ್ಫಾರ್ಮೇಶನ್ಸ್ ಇದೆ, ಓಕೆ ನಾನು ಯಾಕೆ ತಂದು ಡ್ರೀಮ್ ಸ್ಟೇಟ್ ಅಲ್ಲಿ ಯಾವ್ದಾದ್ರು ವಿಚಿತ್ರ ಒಂದು ಘಟನೆಗಳು ನಡೆಯುತ್ತೆ, ಯಾಕಂತ ಹೇಳಿದ್ರೆ ಇಷ್ಟೊಂದು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ಕೊಂಡಿರ್ತೀವಿ ನಾವು, ಬಟ್ ನಮ್ಗೆ ಅದ್ರ ಅವೇರ್ ಇರಲ್ಲ. ಓಕೆ ಆದ್ರೆ ಇಲ್ಲೂ ಕೂಡ ಒಂದು ಯಾವ ತರ ತಿಳ್ಕೊಬೇಕಂತ ಹೇಳಿದ್ರೆ, ಇಲ್ಲಿ ನೋಡಿ ಇವಾಗ ನಮ್ಗೆ ಜಸ್ಟ್ ನಾವು ಒಂದ್ ಕಡೆ ಗೊತ್ತಿಲ್ಲದೇನೆ ಎಷ್ಟು ಇನ್ಫಾರ್ಮೇಶನ್ ಗ್ಯಾದರ್ ಮಾಡಿದ್ರು ಇವಾಗ ನಿಮ್ಗೆ ಗೊತ್ತಾಯ್ತಲ್ಲ, ಓಕೆ ರಾಸ್ ಯಾವ ತರ ಕಾರ್ಯನಿರ್ವಹಿಸುತ್ತೆ ಅಂತ. ಇದನ್ನ ಅಪ್ಲೈ ಮಾಡಿದಾಗ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಓಕೆ ನನ್ಗೆ ಏನು ಬೇಕಿದೆ ಲೈಫಲ್ಲಿ, ಓಕೆ ಅದನ್ನಷ್ಟೇ ನಾನು ನನ್ನ ಸ್ಟೋರಿ ಆಗ್ತಾ ಹೋಗ್ತೀನಿ, ನನ್ನ ಲೈಫಲ್ಲಿ ಏನ್ ಬೇಕು ಸಿಚುವೇಶನ್ ಅದನ್ನಷ್ಟೇ ಕ್ರಿಯೇಟ್ ಮಾಡ್ತಾ ಹೋಗ್ತೀನಿ. ನನಗೆ ಏನೋ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಈ ಲೈಫಲ್ಲಿ, ಈ 3D ಅಲ್ಲಿ ಜಗತ್ತಿನಲ್ಲಿ ನನಗೊಂದು ಡಿಸೈರ್ ರಿಸಲ್ಟ್ಸ್ ಬರಬೇಕು ಅನ್ನೋದನ್ನ ನಾನು ನನ್ನ ಒಂದು ಮೈಂಡಲ್ಲಿ ನಾನು ಪರ್ಸಿಸ್ಟ್ ಆಗಿ ನನ್ನ ಒಂದು ಮೈಂಡಲ್ಲಿ ನಾನು ವಿಸುವಲೈಸ್ ಮಾಡ್ತಾ, ನನ್ನ ಒಂದು ಮೈಂಡಲ್ಲಿ ನಾನು ರೆಫರ್ ಮಾಡ್ತಾ, ಒಂದು ಡಾಮಿನೆಂಟ್ ಥಾಟ್ ನ ಕ್ರಿಯೇಟ್ ಮಾಡ್ತಾ, ಅದರಿಂದ ಮುಖಾಂತರ ಒಂದು ರಾಸ್ಗೆ ಸಿಗ್ನಲ್ ಗಳಿಸ್ತಾ, ಓಕೆ ಇದು ಪ್ರೋಗ್ರಾಮಿಂಗ್ ಲೆವೆಲ್ ನಡೀತಾ ಇರುತ್ತೆ. ಓಕೆ ಈ ವಿಷಯಗಳನ್ನ ನೀವು ಯಾವಾಗ ಅಪ್ಲೈ ಮಾಡ್ತೀರಾ ನಿಮ್ಗೆ ಮ್ಯಾನಿಫೆಸ್ಟೇಷನ್ ತುಂಬಾ ಈಸಿ ಆಗುತ್ತೆ. ಓಕೆ ತುಂಬಾ ಜನಕ್ಕೆ ಪ್ರೂಫ್ ಮ್ಯಾನಿಫೆಸ್ಟೇಷನ್ ಹೇಗೆ ವರ್ಕ್ ಆಗುತ್ತೆ, ಇದೆಂಗೆ ಅಂತ ಕೇಳ್ತಿದ್ರಲ್ಲ, ಓಕೆ ಅಂದ್ರೆ ಕೇಳೋ ತುಂಬಾ ಜನ ಇದ್ದಾರೆ. ಓಕೆ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ ಮೀನ್ಸ್ ಮ್ಯಾನಿಫೆಸ್ಟೇಷನ್ ಹೌ ವರ್ಕ್ಸ್ ನಿಮ್ಗೆ ಗೊತ್ತಿರುತ್ತೆ, ಬಟ್ ಕೆಲವು ಜನ ಕೇಳ್ತಿರ್ತಾರಲ್ಲ, ಈ ಒಂದು ವಿಷಯಗಳು ಅವ್ರಿಗೆ ತಿಳಿದಾಗ ಅವ್ರಿಗೆ ಗೊತ್ತಾಗುತ್ತೆ, ಓ ಹೌದು ಇದು ವರ್ಕ್ ಆಗುತ್ತೆ, ಇದು ನಿಜ, ಈ ತರ ಇದೆ ಅನ್ನೋದನ್ನ ಗೊತ್ತಾಗುತ್ತೆ. ಬಟ್ ಎಲ್ಲವನ್ನೂ ನಿಮ್ಮ ಒಂದು ಮೈಂಡ್ ಅಲ್ಲೇ ನಡೆಯೋದು, ಎಲ್ಲವನ್ನೂ ನಿಮ್ಮ ಒಂದು ಮೈಂಡ್ ಪ್ರೊಸೆಸ್ ಅಲ್ಲೇ ನಡೆಯೋದು. ಹಾಗಾಗಿನೇ ಈಗ ನೋಡಿ ಲಾ ಆಫ್ ಅಸಂಪ್ಷನ್ ಯಾಕೆ ಅಷ್ಟು ಪವರ್ಫುಲ್ ಅಂತ ಹೇಳಿದ್ರೆ, ಅಸಂಪ್ಷನ್ ಅಂದ್ರೆ ನೀವು ಯಾವ್ದನ್ನ ಅಸ್ಯೂಮ್ ಮಾಡ್ತಾ ಹೋಗ್ತೀರಾ, ಅದ್ರಲ್ಲಿ ನಿಮ್ಗೆ ಯಾವ್ದು ಡಾಮಿನೆಂಟ್ ಆಗ್ತಾ ಬರ್ತಾ ಇರುತ್ತೆ. ಓಕೆ ನೀವು ಯಾವ್ದನ್ನ ವಿಸುವಲೈಸ್ ಮಾಡ್ತಾ ಬರ್ತೀರಾ, ನೀವು ಯಾವ್ದನ್ನ ನಿಜ ಅಂತ ಭಾವಿಸ್ತೀರಾ ನಿಮ್ಮ ಒಳಗಡೆ, ಅದು 3D ಯಲ್ಲಿ ಅಪಿಯರ್ ಆಗ್ಲೇಬೇಕು. ದೇರ್ ಇಸ್ ನೋ ಅದರ್ ಆಪ್ಷನ್ಸ್. ಓಕೆ ಅದು ಆಗುತ್ತೆ. ಅಂದ್ರೆ ಇದನ್ನ ನೀವು ಫಾಲೋ ಅಪ್ ಮಾಡ್ತಾನೆ ಬರ್ಬೇಕು. ಅಂದ್ರೆ ಅದ್ರ ರಿಲೇಟೆಡ್ ಆಗಿ ವರ್ಕ್ ಮಾಡ್ತಾ ಇರ್ಬೇಕು. ಓಕೆ ನೀವು ಯಾವ್ದೊಂದು ಡಿಸೈನ್ ಚೂಸ್ ಮಾಡಿದ್ರಿ, ಓಕೆ ನೀವು ಒಂದು ಸ್ಟೋರಿನ ಚೂಸ್ ಮಾಡ್ಕೊಬೇಕು, ನಾನು ಅಚೀವ್ ಮಾಡ್ಕೋಬೇಕಂತ ಡಿಸೈನ್ ಮಾಡಿದ್ರಿ, ಅದಕ್ಕೆ ರಿಲೇಟೆಡ್ ಆಗಿ ನಾನು ಮಾಡ್ತಿದ್ದೀನಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ ನೀವು ರೆಗ್ಯುಲರ್ ಆಗಿ ಮಾಡ್ತಾ ಬಂದಾಗ ಡೆಫಿನೆಟ್ಲಿ ಅದು ಹೇಳಿದ್ನಲ್ಲ, ಅದು ಸಿಗ್ನಲ್ ಪಾಸ್ ಆಗುತ್ತೆ. ಅದರಿಂದ ನಿಮ್ಗೆ ಎಷ್ಟೋ ಇನ್ಫಾರ್ಮೇಶನ್ಸ್ ಮತ್ತೆ ಅದರಲ್ಲಿ ಇನ್ಫಾರ್ಮೇಶನ್ಸ್ ನಿಮಗೆ ಬೇಕಾಗಿದ್ದಷ್ಟೇ ಸಿಗ್ತಾ ಹೋಗ್ತಾ ಇರುತ್ತೆ, ಸಿಚುವೇಶನ್ಸ್ ಕ್ರಿಯೇಟ್ ಆಗ್ತಾ ಹೋಗ್ತಾ ಇರುತ್ತೆ, ನಿಮ್ಗೆ ಈಸಿ ಆಗುತ್ತೆ ಎಲ್ಲದನ್ನು ತಿಳ್ಕೊಳ್ಳಿ. ಓಕೆ ರಾಸ್ ಮೆಕ್ಯಾನಿಸಮ್ ಬಗ್ಗೆ ತಿಳ್ಕೊಳ್ಳಿ. ಓಕೆ ಇದು ಹೆಂಗೆ ಇದಾಗುತ್ತೆ ಅಂತ ಹೇಳಿ. ಓಕೆ ಯಾಕಂತ ಹೇಳಿದ್ರೆ ನಿಮ್ಮೊಂದು ಕಾನ್ಸಿಯಸ್ ಇಂದ ಸಬ್ ಕಾನ್ಸಿಯಸ್ ರೀಚ್ ಆದಾಗ ಅದು ಒಂದು ಇಂಪಾರ್ಟೆಂಟ್ ಥಾಟ್ ನ ಪಿಕ್ ಮಾಡಿದಾಗ ನೀವು ಅದರಲ್ಲಿ ರನ್ ಮಾಡಿದಾಗ, ಓಕೆ ನನಗಿದ್ ಬೇಕು, ಓಕೆ ನನಗೆ ಇದನ್ನ ಅಚೀವ್ ಮಾಡಬೇಕು, ನನಗಿದ್ ಬೇಕು, ಇದು ನನಗೆ ಇಷ್ಟ, ಓಕೆ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನೀವು ಎಷ್ಟು ಸಿಗ್ನಲ್ ನ ಪಾಸ್ ಮಾಡ್ತೀರಾ, ಎಷ್ಟು ನಿಮ್ ಸಿಗ್ನಲ್ ನ ಕಳಿಸ್ತೀರಾ, ಓಕೆ ಅದು ಅಗೇನ್ ಸಬ್ ಕಾನ್ಸಿಯಸ್ಗೆ ಪ್ರೋಗ್ರಾಮಿಂಗ್ ಆದಾಗ, ಓಕೆ ಅದು ನಿಮ್ಗೆ ಪ್ರೊಜೆಕ್ಟ್ ಮಾಡುತ್ತೆ. ಓಕೆ 3D ಪ್ರೊಜೆಕ್ಟ್ ನ ಮಾಡುತ್ತೆ. ಓಕೆ ನೀವು ಯಾವಾಗ ಇಲ್ಲಿ ಪ್ರೊಜೆಕ್ಷನ್ ಮಾಡಿದಾಗ, ಓಕೆ ಇಲ್ಲಿ ಇಂಪ್ರೆಸ್ ಮಾಡಿದಾಗ, ನಿಮ್ಮೊಂದು ಸಬ್ ಕಾನ್ಸಿಯಸ್ ಎರಡೂ ಇಂಪ್ರೆಸ್ ಆದಾಗ, ಓಕೆ ಇಲ್ಲಿ ಒಂದು ಪ್ರೊಜೆಕ್ಷನ್ 3D ರಿಯಾಲಿಟಿಲಿ ನೀವೊಂದು ಆ ಒಂದು ಎಕ್ಸ್ಪೀರಿಯನ್ಸ್ ನ ಮಾಡ್ತೀರಾ. ಓಕೆ ನೀವು ತಿಳ್ಕೊಂಡ್ರಲ್ಲ, ಓಕೆ ರಾಜ್ ಎಷ್ಟು ಇಂಪಾರ್ಟೆಂಟ್ ಇದೆ ಇದರಲ್ಲಿ ಅಂತ, ಎಷ್ಟು ಇಂಪಾರ್ಟೆಂಟ್ ಅಂತ ನೀವೇ ಗಮನಿಸಿದ್ರಲ್ಲ, ನೀವು ಅಬ್ಸರ್ವ್ ಮಾಡಿದ್ರಲ್ಲ. ಓಕೆ ನೀವು ಪ್ರಾಕ್ಟಿಕಲ್ ಆಗಿ ಮಾಡಿದಾಗ ಗೊತ್ತಾಗುತ್ತೆ. ಓಕೆ ನೀವು ಅದಕ್ಕೆ ಹೇಳಿದ್ದು, ಓಕೆ ನಿಮ್ಗೆ ಏನ್ ಬೇಕು ಅದರಷ್ಟೇ ಫೋಕಸ್ ಮಾಡಿ ಅಂತ. ಯಾಕೆ ಹೇಳೋದಂದ್ರೆ ಇದೇ ಉದ್ದೇಶ ಇಟ್ಕೊಂಡು ಹೇಳೋದು. ಓಕೆ ನಿಮ್ಗೆ ಅನ್ವಾಂಟೆಡ್ ಬಗ್ಗೆ ಏನಾದ್ರು ಇದ್ರೆ, ಓಕೆ ನಿಮ್ಮೊಂದು ನ್ಯೂಸ್ ಸ್ಟೋರಿನ ಕ್ರಿಯೇಟ್ ಮಾಡಿ. ಓಕೆ ನಿಮ್ಮ ಓಲ್ಡ್ ಬಿಲೀಫ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಬೇಕು, ಫಾರ್ಗೆಟ್ ಮಾಡಿ. ನಿಮ್ಗೆ ಏನೋ ಒಂದು ನ್ಯೂಸ್ ಸ್ಟೋರಿ ಏನಿದೆ, ನಿಮ್ಮ ಒಂದು ನೀವು ಬಿಲೀಫ್ ಸಿಸ್ಟಮ್ ಏನಿದೆ, ಓಕೆ ನಿಮ್ಮ ಒಂದು ನ್ಯೂಸ್ ಸ್ಟೋರಿ ಏನಿದೆ ಅದನ್ನಷ್ಟೇ ನೀವು ಕ್ಯಾರಿ ಮಾಡ್ತಾ ಬರಬೇಕು. ಓಕೆ ಹಳೆದನ್ನೆಲ್ಲ ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿದಾಗ, ಅಂದ್ರೆ ಫಾಸ್ಟ್ ಮೆಮೊರೀಸ್ನೆಲ್ಲ ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡಿದಾಗ ಒಂದು ಹೊಸ ವ್ಯಕ್ತಿಯಾಗಿ ಒಂದು ಹೊಸ ವ್ಯಕ್ತಿತ್ವನ ನೀವು ರೂಪಿಸ್ಕೊಳ್ಬಹುದು. ಅಂದ್ರೆ ಹೊಸ ಜೀವನಕ್ಕೆ, ಅಂದ್ರೆ ನಿಮ್ಗೆ ಏನೇನು ಬ್ಲಾಕೇಜಸ್ ಇತ್ತು ಆ ಬ್ಲಾಕೇಜಸ್ನೆಲ್ಲ ರಿಮೂವ್ ಮಾಡಿ. ಓಕೆ ನಿಮ್ಗೆ ಇಲ್ಲಿ ಈ ಒಂದು ಮ್ಯಾನಿಫೆಸ್ಟೇಷನ್ ಅಲ್ಲಿ ಈ ರಾಸ್ ಮೆಕ್ಯಾನಿಸಮ್ ನ ತಿಳ್ಕೊಂಡಾಗ ಏನಾಗುತ್ತೆ, ಈಸಿ ಆಗುತ್ತೆ. ಓಕೆ ಈ ಒಂದು ಪ್ರೋಸೆಸ್ ಮ್ಯಾನಿಫೆಸ್ಟೇಷನ್ ಪ್ರೋಸೆಸ್ ನಿಮ್ಗೆ ಈಸಿ ಆಗುತ್ತೆ. ಅಗೇನ್ ಇಲ್ಲಿ ರನ್ ಆಗೋದು, ಅಗೇನ್ ಇಲ್ಲಿ ವರ್ಕ್ ಆಗೋದು. ಓಕೆ ನಿಮ್ಮ ಒಂದು ಮೈಂಡ್ ಸೆಟ್ ಮೇಲೆ ನೀವು ವರ್ಕ್ ಮಾಡಿದಾಗ, ಓಕೆ ಇಲ್ಲಿ ಗೊತ್ತಾಯ್ತಲ್ಲ, ಓಕೆ ನಾನು ಇದ್ರ ಬಗ್ಗೆ ಫೋಕಸ್ ಮಾಡಿದ್ರೆ ನನಗೆ ರಿಸಲ್ಟ್ ಸಿಗುತ್ತೆ, ಅದು ಶೋ ಅಪ್ ಆಗ್ಲೇಬೇಕು, ಅದು ರಿಸಲ್ಟ್ಸ್ ಬಂದೇ ಬರುತ್ತೆ ಅಂತ. ಓಕೆ ಇಲ್ಲಿ ಪರ್ಸಿಸ್ಟ್ ಆಗಿ ಮಾಡ್ತಾ ಬನ್ನಿ. ಓಕೆ 3D ಏನೇ ನಡೀತಾ ಇರಲಿ, ಓಕೆ 3D ಯಾವುದೇ ವಿಷಯಗಳು ನಡೀತಾ ಇರಲಿ, ಆದ್ರೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ನ ಮಾಡಿ ಅದನ್ನ ನೋಡಿ. ನಿಮ್ಮ ಒಂದು ಏನು ಅಚೀವ್ ನ ಮಾಡ್ಬೇಕು ಅಂತೇನಿದೆ ಅದನ್ನ ಪ್ರಾಕ್ಟೀಸ್ ನ ಮಾಡಿ. ಓಕೆ ಎಂಡ್ ರಿಸಲ್ಟ್ ನ ನೋಡಿ. ಓಕೆ ವಿಸುವಲೈಸ್ ನ ಮಾಡಿ. ಓಕೆ ಅದೊಂದು ಎಕ್ಸ್ಪೀರಿಯನ್ಸ್ ನ ಮಾಡಿ. ಓಕೆ ನೀವು ಆಲ್ರೆಡಿ ಸಕ್ಸಸ್ ಆಗಿದ್ದೀರಾ, ನೀವು ಆಲ್ರೆಡಿ ಸಕ್ಸೀಡ್ ಆಗಿದ್ದೀರಾ.
ಓಕೆ ನಾನು ನನ್ನ ಲೈಫಲ್ಲಿ ಏನೇನು ಬೇಕೋ ಅದನ್ನು ಪಡ್ಕೊಂಡಿದ್ದೀನಿ, ಈ ಥರ ಎಂಡ್ ರಿಸಲ್ಟ್ನ ನೋಡಿದಾಗ ಓಕೆ ನೀವೊಂದು ಎಕ್ಸ್ಪೀರಿಯನ್ಸ್ನ ಡಿಸೈರ್ಡ್ ಎಕ್ಸ್ಪೀರಿಯನ್ಸ್ನ ನೀವು ಆಲ್ರೆಡಿ ಅಂದರೆ ವಿಶ್ ಫುಲ್ಫುಲ್ ಸ್ಟೇಟಲ್ಲಿ ಏನು ನೋಡಿದಾಗ ನಿಮಗೆ ಓಕೆ ಅದು ಆಗಲೇಬೇಕು, ಅದು ಆಗುತ್ತೆ. ಓಕೆ ಈ ಒಂದು ಮೆಕ್ಯಾನಿಸಮ್ನ ತಿಳ್ಕೊಂಡಾಗ, ಇದೊಂದು ಮೆಕ್ಯಾನಿಸಮ್ನ ಅಪ್ಲೈ ಮಾಡಿದಾಗ ಓಕೆ ಮ್ಯಾನಿಫೆಸ್ಟೇಷನಲ್ಲಿ ನಿಮಗೆ ಈಸಿ ಇರುತ್ತೆ ಎಲ್ಲ. ನೀವು ಮಾಡಬೇಕಾಗಿರೋದು ಇಷ್ಟೇ. ಓಕೆ ನಿಮ್ಮ ಒಂದು ಡಿಸೈರ್ಸ್ ಏನಿದೆ ಅದನ್ನು ಪರ್ಸೇಸ್ ಮಾಡ್ತಾ ಬನ್ನಿ. ಓಕೆ ನಿಮ್ಮ ಒಂದು ಥಿಂಕ್ ಏನಿದೆ, ಅದು ನಿಮ್ಮ ಒಂದು ಥಾಟ್ ಏನಿದೆ ಅದನ್ನು ನಿಮ್ಮ ಒಂದು ಡಿಸೈರ್ ರಿಲೇಟೆಡ್ಗೆ ಅಲೈನ್ ಮಾಡ್ತಾ ಬನ್ನಿ. ಓಕೆ ನಿಮ್ಮೊಂದು ಫೀಲ್ ಏನಿದೆ ಆ ಒಂದು ಡಿಸೈರ್ಡ್ ಫೀಲಿಂಗ್ ಅಂತ ಅಸಂಪ್ಷನ್ನ ಕ್ರಿಯೇಟ್ ಮಾಡ್ತಾ ಬನ್ನಿ, ಫೋಕಸ್ ಮಾಡ್ತಾ ಬನ್ನಿ. ನಿಮಗೆ ಏನು ಬೇಕು ಅದನ್ನಷ್ಟೇ ಫೋಕಸ್ ಮಾಡ್ತಾ ಬನ್ನಿ. ಓಕೆ ಇನ್ನು ಉಳಿದೆಲ್ಲವೂ ಆಟೋಮೆಟಿಕಲಿ ಎಫರ್ಟ್ಲೆಸ್ಲಿ ಈಸಿಯಾಗಿ ಆಗ್ತಾ ಹೋಗುತ್ತೆ. ಈ ಒಂದು ಮ್ಯಾನಿಫೆಸ್ಟೇಷನ್ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ, ಇನ್ಫಾರ್ಮೇಟಿವ್ ಆಗಿದೆ ಅನ್ಕೋತೀನಿ. ಇಫ್ ಯು ಲೈಕ್ ಮೈ ವಿಡಿಯೋ, ಡೂ ಲೈಕ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್. ಅಗೇನ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೌರ್ಮೆಂಟ್ ಮೈಂಡ್ಸೆಟ್ ಆ್ಯಂಡ್ ಮ್ಯಾನಿಫೆಸ್ಟೇಷನ್. ಮತ್ತೆ ಹೊಸದಾಗಿ ನನ್ನ ವಿಷಯದ ಬಗ್ಗೆ ಮ್ಯಾನಿಫೆಸ್ಟೇಷನ್ ರಿಲೇಟೆಡ್ ಆಗಿ ವಿಡಿಯೋಸ್ನ ಮಾಡ್ತೀನಿ, ಬೇರೆ ಬೇರೆ ವಿಡಿಯೋ ಸೀರೀಸ್ನ ಮಾಡ್ತೀನಿ. ಅಂಟಿಲ್ ದೆನ್ ಸಿ ಯು ಆಲ್ ಅಗೇನ್, ಮತ್ತೆ ಸಿಗೋಣ. ಬಾಯ್.